ಆತ್ಮೀಯವಾಗಿ ಸುಸ್ವಾಗತವನ್ನು ವಹಿಸ್ತೇನೆ. ಮೊದಲನೇದಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷೆ ಕುಮಾರಸ್ವಾಮಿ ಅವರು ಮುಖ್ಯೋಪಾಧ್ಯಾಯರು ಆದೇಶ್ ಭಂಡಾರಿ ಅವರು ಸ್ನೇಹಿತರೆ, ನಾನು ಶಿವಕುಮಾರಸ್ವಾಮಿ ಕುರ್ಚಿಯವರ ಪರಿಚಯ ನಿಮಗೆ ಈಗಾಗಲೇ ವಿವರ ಅಗತ್ಯವಿಲ್ಲ ಎಂದು ಭಾವಿಸ್ತೇನೆ. ನಾನು ಒಂದು 4 ಪಾಯಿಂಟ್ ಮಾತ್ರ ಹೇಳ್ತೇನೆ, ಎಲ್ಲರೂ ಹೇಳೋದಿಲ್ಲ, ಹೆಚ್ಚು ಸಮಯವನ್ನು ನಾನು ಶಿವಕುಮಾರಸ್ವಾಮಿ ಕುರ್ಚಿಯವರು ಸಂಘಟನಾ ಚತುರರು. ಅವರ ಸಂಘಟನೆಯಲ್ಲಿ ಒಂದು ನಾಟಕಗಳ ಸಭೆಯನ್ನು ನಾನು ಹೊಂದಿದ್ದೇನೆ ಮತ್ತು ಕಾವ್ಯ ಸಭೆಯನ್ನು ಹೊಂದಿದ್ದೇನೆ. ಎರಡನೇದಾಗಿ ಅಪಾರ ಸಾಹಿತ್ಯ ಪ್ರೇಮಿ. ಇಡೀ ಕುಟುಂಬ ಅವರ ಜೊತೆಗೂಡಿ ಈ ಒಂದು ಸಾಹಿತ್ಯ ಒಂದು ಕೆಲಸವನ್ನು ಮಾಡ್ತಿದೆ. ಅದಕ್ಕೆ ಸಾಕ್ಷಿ ವಿದ್ಯಾನಗರದಲ್ಲಿರ್ತಕ್ಕಂಥ ಕಾವ್ಯ ಮಂಟಪ ಪ್ರತಿ ಭಾನುವಾರ ಸಂಜೆ ಒಂದು ಕಾವ್ಯ ಮಂಟಪದಲ್ಲಿ ಒಂದು ಸಾಹಿತ್ಯ ಕೆಲಸವನ್ನು ಮಾಡ್ತಾರೆ. ಸದೃಢ ಆರೋಗ್ಯ ಇದೆ ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಸೌಜನ್ಯ ಮತ್ತು ನಗುಮುಖದಿಂದ ಮಾತನಾಡಿಸ್ತಾರೆ ಮತ್ತು ದಣಿವರೆಯದ ನಿರಂತರ ಮಾತುಕತೆ. ನಿರಂತರವಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾತಾಡಿದ ಸಮೇತ ನಾನು ಅವರು ದಣಿವಾಗಿರೋದನ್ನು ನಾನು ನೋಡಿದ್ದು ಭಾಳ ಆಶ್ಚರ್ಯ ಉಂಟು ಮಾಡುತ್ತೆ. ಮತ್ತು ನಿರಂತರವಾಗಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಒಂದೇ ಕೈಯಲ್ಲಿ ಸ್ಟೇಟಿಂಗಲ್ಲಿ ಡ್ರೈವ್ ಮಾಡಿ ಮೊಬೈಲೇ ಮಾತಾಡ್ತಾ ಇರ್ತಾರೆ. ನಾನು ಹೇಳ್ತೀನಿ ಸರ್ ಹೀಗಾಗಿ ಅದೇ ಬಂದ ಅವನು ಆ ಕಡೆ ಸರ್ ಹೆಂಗಾಗಬೇಕು ಅಂತ ಹೇಳ್ತೀನಿ. ಅದರಲ್ಲಿ ನನಗೆ ಭಾಳ ಆಶ್ಚರ್ಯ. 4ನೇದು ಸಾಹಿತ್ಯ ಪರಿಷತ್ತಿನ ಕಳವಳಿಗೆ ಖಚಿತ ನಿಲುವನ್ನು ಹೊಂದಿದ್ದಾರೆ. ಗುಣಮಟ್ಟದ ಗೋಷ್ಠಿಗಳು ನಡೆಯುವ ಬಗ್ಗೆ ನಿಮ್ಮಂತೆ ನಾನು ಸಹ ನಿರೀಕ್ಷೆಯನ್ನು ಹೊಂದಿದ್ದೇನೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಇವರನ್ನು ಬೆಂಬಲಿಸಿ ಗೆಲ್ಲಿಸೋಣ ಎಂಬತಕ್ಕಂಥ ಮಾತನ್ನು ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಇವತ್ತಿನ ದಿವಸ ನಾವು ಶಿವಕುಮಾರ್ ಅವರ ಪರವಾಗಿ ಸಮಾನ ಮನಸ್ಕರ ವೇದಿಕೆ ಅಂತ ಹೇಳಿ ಇವತ್ತಿನ ಸಭೆ ಕರೆದಿದ್ವಿ. ಭಾಳಷ್ಟು ಜನ ಇವತ್ತು ನಾವು ಬರ್ತೇವೆ ಅಂತ ಹೇಳಿ ಒಪ್ಪಿಗೆ ಮೇಲೆ ಈ ದಿನಾಂಕ ಈ ಸಮಯನ ನಾವು ನಿಗದಿನ ಮಾಡಿದ್ವಿ. ಬಹುಶಃ ಕಾರಣಾಂತರದಿಂದ ಬಂದಿರಲಿಕ್ಕಿಲ್ಲ. ಆದ್ರೂ ಸಹಿತ ಬಂದಿರೋರು ನಾವೆಲ್ಲರೂ ಸಹಿತ ಈ ಕಾರ್ಯಕ್ರಮ ಮಾಡುವಂಥ ಅನಿವಾರ್ಯತೆ ಸಮಯ ಭಾಳ ದಿವಸ ಇಲ್ಲ. ಮುಂದಿನ ತಿಂಗಳು ಚುನಾವಣೆ. ಹೀಗಾಗಿ ನಾವೆಲ್ಲರೂ ಸಹಿತ ಯಾರು ಬಂದಿಲ್ಲ ಅವ್ರ ಪರವಾಗಿ ಇಲ್ಲಿರೋವಂಥವ್ರು ನಾವಷ್ಟರೂ ಸಹಿತ ಒಟ್ಟಾಗಿ ಶಿವಕುಮಾರ್ ಅವರ ಪರವಾಗಿ ಅವರ ಒಂದು ಆಯ್ಕೆ ನಮಗೆ ಗೆಲ್ಲುವಂಥ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ನಾನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಮಾನ ಮನಸ್ಕರ ವೇದಿಕೆ ಈ ಹೆಸರಿನಲ್ಲಿ ಇವತ್ತಿನ ಒಂದು ಚುನಾವಣೆಯ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ದೇವೆ ಹರಿಹರದಿಂದ. ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆ 2021 ಈ ದಿನ ಈ ಒಂದು ಚುನಾವಣೆಗೆ ಸ್ಪರ್ಧಿಸಿರುವ ಚುನಾವಣಾ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರಸ್ವಾಮಿ ಕುರ್ಚಿಯವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮುರುಗೇಶ್ ಸರ್ ಅವರೇ, ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಸರ್ ಅವರೇ ಮತ್ತು ಮಾಲ್ತೇಶ್ ಭಂಡಾರಿ ಸರ್ ಅವರೇ ಮತ್ತು ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿತೈಷಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಸಹ ಆಹ್ವಾನ ಮಾಡಿ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇರ್ತಕ್ಕಂಥ ಆತ್ಮೀಯರು ಅವರಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಕಂಡಂತೆ ಶಿವಕುಮಾರಸ್ವಾಮಿ ಕುರ್ಚಿಯವರು ಸುಮಾರು ಒಂದು 6 ತಿಂಗಳಿಂದ ಅವರ ಭೇಟಿಗಳು ನಡೀತಾ ಇತ್ತು. ಹರಿಹರಕ್ಕೆ ಬಂದಾಗೆಲ್ಲ ಒಂದು ಫೋನ್ ಮಾಡ್ತಾಯಿದ್ರು, ಸರ್ ಇಲ್ಲಿ ಬಂದಿದ್ದೀನಿ ಬನ್ನಿ ಮಾತನಾಡೋಣ ಅಂತೇಳಿ ಒಂದು 5-10 ನಿಮಿಷ ಕಾಲ ನಮ್ಮ ಗುರುಪ್ರಸಾದ್ ಸರ್ ಅವರ ಬುಕ್ ಸ್ಟಾಲಲ್ಲಿ ಕುತ್ಕೊಂಡು ಒಂದು 2 ಸಲ ಮಾತಾಡಿದ್ದು ಉಂಟು. ಆ ಸಂದರ್ಭದಲ್ಲಿ ನೋಡಿದಾಗ ಶಿವಕುಮಾರಸ್ವಾಮಿ ಕುರ್ಚಿಯವರು ತುಂಬ ಕ್ರಿಯಾಶೀಲ. ಸುಮಾರು ಅವ್ರಿಗೆ ವಯಸ್ಸು ಒಂದು 56 ಇರ್ಬೋದು ಅಂತ ಅಂದ್ಕೊಂಡಿದ್ರು, 53. ಆದರೂ ತುಂಬ ಕ್ರಿಯಾಶೀಲರಾಗಿ ತುಂಬ ಚಟುವಟಿಕೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಅವರ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಅವ್ರ ಮಗಳು ಜರ್ಮನಿಯಲ್ಲಿರ್ತಕ್ಕಂಥದ್ದು, ಅಲ್ಲಿ ನಮ್ಮ ಸಂಸ್ಕೃತಿ ಕಲೆಗಳನ್ನು ಅವರು ಬೆಳೆಸಿದ್ದಾರೆ, ಅದನ್ನು ಅವರಲ್ಲಿ ಪ್ರದರ್ಶನ ಮಾಡ್ತಕ್ಕಂಥದ್ದು ಮತ್ತು ಅವರ ಬೇರೆ ಬೇರೆ ಸಾಹಿತ್ಯಿಕ ಚಟುವಟಿಕೆಗಳನ್ನು ನಾವು ಗಮನಿಸ್ತಾ ಇದ್ದಾಗ
ಸಾಹಿತ್ಯದ ಬಗ್ಗೆ ತುಂಬ ಒಲವಿದೆ, ತುಂಬ ಆಸಕ್ತಿ ಇದೆ. ಮತ್ತು ಸಾಹಿತ್ಯದಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ನಿನ್ನೆ ಸಹಿತ ಅವ್ರು ವಾಟ್ಸಪ್ನಲ್ಲಿ ಪಾಂಪ್ಲೆಟ್ಸನ್ನು ಹಾಕಿದ್ರು, ಚುನಾವಣಾ ಪ್ರಚಾರದ ಪ್ರಣಾಳಿಕೆಗಳನ್ನು ಹಾಕಿದ್ರು. ಇದರಲ್ಲಿ ಸುಮಾರು ಅಂಶಗಳನ್ನು ನೋಡಿದಾಗ ಅವ್ರಿಗೇನೋ ಒಂದು ಮನಸ್ಸಲ್ಲಿ ತುಡಿತಾ ಇದೆ. ಸಮಾಜದಲ್ಲಿ ಸಾಹಿತ್ಯ ಪರಿಷತ್ತನ್ನು ಸಮಾಜಕ್ಕೆ ಕರ್ಕೊಂಡು ಹೋಗಬೇಕು, ಪ್ರತಿ ಮನೆಗೆ ಮುಟ್ಟಿಸಬೇಕು ಸಾಹಿತ್ಯ ಪರಿಷತ್ತನ್ನು, ಮತ್ತು ಸಾಹಿತ್ಯಿಕ ಚಟುವಟಿಕೆಗಳನ್ನು ಪ್ರತಿ ಗ್ರಾಮದ ಮಕ್ಕಳಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆ ಉದ್ದೇಶಗಳು ಈಡೇರಬೇಕಾದ್ರೆ ನಾವು ನೀವು ಎಲ್ಲರೂ ಸೇರಿ ಚುನಾವಣೆಯಲ್ಲಿ ಮತವನ್ನು ಹಾಕೋದ್ರ ಮುಖಾಂತರ ಅವರನ್ನು ಜಯಶೀಲರನ್ನಾಗಿ ಮಾಡಿದಾಗ ಮಾತ್ರ ಈ ಪ್ರಣಾಳಿಕೆಗಳು ಜಾರಿಗೆ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಪ್ರಣಾಳಿಕೆಗಳು ಕೇವಲ ಕನಸಾಗಿ ಉಳಿಬೇಕಂತದ್ದು ಸತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಾವು ಆದರೂ ಸಹಿತ ಒಂದು ಕಮಿಟ್ಮೆಂಟ್ ತೊಗೊಳ್ತಾ ಇದ್ದೀವಿ. ಈ ಸಲ ನಿಮಗೆ ನಾವು ಸಹ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಇದೆ ಅಷ್ಟು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ತಾವು ಗೆದ್ದ ನಂತರ ಸಹಿತ ಈ ಪ್ರಣಾಳಿಕೆಗಳಲ್ಲಿರ್ತಕ್ಕಂಥ ಅಂಶಗಳನ್ನು ಮ್ಯಾಕ್ಸಿಮಮ್ ಜಾರಿಗೆ ತರಲಿಕ್ಕೆ ತಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಕೊಡಬೇಕು, ಪ್ರಯತ್ನ ಮಾಡ್ತೀವಿ ಅಂತೇಳಿ ಅನ್ನೋ ಮಾತನ್ನು ಹೇಳ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಾವು ಯಾವತ್ತೂ ನಿಮ್ಮ ಪರವಾಗಿರ್ತೀವಿ. ನೀವು ಚುನಾವಣಾ ಪ್ರಚಾರವನ್ನು ಇನ್ನೂ ಹೆಚ್ಚು ಸಾಗುಗೊಳಿಸ್ರಿ. ಯಾಕಂದರೆ 21ನೇ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಿದ್ದಾವೆ, ನಮ್ಮ ಶಿಕ್ಷಕರಿಗೂ ಸಿಗ್ತಾ ಇದ್ದಾರೆ. ನೀವು ಬಂದರೆ ನಿಮ್ಮ ಜೊತೆಗೆ ಸಹ ನಾವು ಬರ್ತೀವಿ, ಪ್ರಯತ್ನ ಮಾಡೋಣ. ಯಾವಾಗಲೂ ಪಾಸಿಟಿವ್ ಆಗಿ ಹೋರಾಟ ನಡೀಲಿ ಅನ್ನೋದನ್ನು ತಮಗೆ ತಿಳಿಸ್ತಾ, ಆ ದೇವರ ಆಶೀರ್ವಾದ ಸಹ ನಿಮ್ಮ ಇರಲಿ ಅಂತ 12 ಮಾಡ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಒಂದು ಶುಭ ಸಂದೇಶ ಬೇಕಂತೆ. ಇವತ್ತಿನ ದಿವಸ ಗುರುವಿನ ಮುಖಾಂತರ ಅಂದರೆ ಶಿಕ್ಷಕರ ಮುಖಾಂತರ ಮೊದಲ ಸಂದೇಶ ನಮಗೆ ಈ ವೇದಿಕೆಗೆ ಆಗಿದೆ. ಅವರು ವೇದಿಕೆಯ ಮುಖಾಂತರ ನಾನು ಜೊತೆಗಿರ್ತೇನೆ, ಸದಾಯಗತೆ ಅವ್ರನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಣ, ನಾವು ಗೆಲ್ಲೋಣ ಅಂತ ತಮ್ಮ ಅಭಿಪ್ರಾಯನ ತಿಳಿಸುವ ಮುಖಾಂತರ ಇವತ್ತು ಒಂದು ನಾವು ಕಡಿಮೆ ಜನ ಇಬ್ಬರೂ ಸಹಿತ ಉತ್ತಮವಾದಂಥ ಒಂದು ಸಂದೇಶನ ಕೊಡೋ ಮುಖಾಂತರ ಇವತ್ತಿನ ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅದೇ ರೀತಿ ಶಿವಪ್ರಕಾಶ್ ಶಾಸ್ತ್ರಿ ಅವರು ಸಹಿತ ತಮ್ಮ ಅಭಿಪ್ರಾಯವನ್ನು ಈ ವೇದಿಕೆ ಹತ್ರ ಹಂಚ್ಕೋಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಎಲ್ಲ ಬಹುಶಃ ನಮಗೆಲ್ಲ ಅನಿಸುತ್ತೆ ಭಾಳಷ್ಟು ಜನ ಸೇರಬೇಕಾಯಿತು, ಎಲ್ಲ ಸೇರಿಲ್ಲ. ಬಗ್ಗೆ ನಾವು ಯಾರು ಗಮನಿಸಿನ ಆಗೋದು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ನದಿ ಹುಟ್ಟಬೇಕಾದ್ರೆ ಸಂದಾಗೆ ಇರುತ್ತೆ, ಹರಿತಾ ನೋಡಿದಾಗ ಎಲ್ಲ ಹಳ್ಳ ಗೋಗಲ್ಲನ್ನು ಸೇರಿಸ್ಕೊಂಡು ಸಾಗರಕ್ಕೆ ಸೇರುತ್ತೆ. ಆಕಾಶಾತ್ಮತಿದಂತೆ ಸಾಗರ ಸರ್ವದೇವ ನಮಸ್ಕಾರ ಹಾಗೆ ಹಾಗೆ ನಮ್ಮೆಲ್ಲವೂ ನಾವೆಲ್ಲ ನದಿಗಳು ಹಳ್ಳಗಳು ಹೊಲಗಳಾಗಿ ನದಿ ಸೇರಿ ಸಾಗರವನ್ನು ಸೇರಿ ಧನ್ಯತೆಯನ್ನು ಪಡೆಯುತ್ತೆ. ಶಿವಕುಮಾರ ಸ್ವಾಮಿಯವರ ಗೆಲುವಿನ ಮೂಲಕ ಆ ಸಾಧನೆಯನ್ನು ನಾವು ಮಾಡೋದಂತ ಅಪೇಕ್ಷೆ ಪಡ್ತೇವೆ. ಮೊದಲನೇ ಸಂಗತಿ. ಎರಡನೇದಾಗಿ ನಮಗೆ ವಯಸ್ಸಿನಲ್ಲಿ ಅವರು ಬಹುಶಃ ನಮ್ಗಿಂತ ಈಗ ಕಡಿಮೆ ಅನಿಸ್ತದೆ. ವಯಸ್ಸಲ್ಲಿ ಸಣ್ಣವರು, ಸಾಧನೆಯಲ್ಲಿ ಹಿರಿಯರು. ಅವರ ಚಟುವಟಿಕೆಯನ್ನು ಕಳೆದ 2 ಚುನಾವಣೆಗಳಿಂದ ನೋಡ್ತಾ ಇದ್ದೀನಿ. ಅವರು ನಿರಂತರವಾದ ಚಟುವಟಿಕೆಗಳಿದ್ದಾರೆ. ಸೋದರಿ ಅಂತ ಇಲ್ಲ ಅಥವಾ ಅದರಿಂದ ಹಿಂಸರಿಲ್ಲ. ಸಾಹಿತ್ಯ ಸರಸ್ವತಿ ಆರಾಧನೆಯನ್ನು ಅನೂಚನವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದು ಬೇಕಾಗಿದೆ. ಯಾಕೆಂದರೆ ಅದನ್ನು ನೆನಪಿರೋ ಹಾಗೆ ನಾಮಕ ಚಿತ್ರಶಾಲೆ ಅಥವಾ ಹಕ್ಕೆಪೇಟ DVG ಅವರ ಪುಸ್ತಕಗಳನ್ನು ಓದಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಿಗೋಸ್ಕರ ಆಗಿರ್ತಕ್ಕಂಥ ಕೆಲಸ ಏನಿರ್ತದೆ ಅದು ಇತ್ತೀಚೆಗೆ ಅದು ಕಡಿಮೆ ಆಗ್ತಾ ಇದೆ. ಅಲ್ಲೂ ಸಹಿತ ನಮ್ಗೆ ಬೇಡ ಆಗಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆ ಶುರುವಾಗಿದೆ. ಆದರೆ ಇವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಗಳನ್ನ ಈಗ ನಮ್ಮ ಮೇಚ್ ಹೇಳಿರೋ ಹಾಗೆ ಎಲ್ಲವನ್ನು ನೋಡಿದರೆ ಮತ್ತೆ ಸಾಹಿತ್ಯ ಸರಸ್ವತಿ ಮತ್ತೊಮ್ಮೆ ಸರಿಯಾಗಿ ಪ್ರತಿಷ್ಠಾಪನೆ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನನಗನ್ಸಿತ್ತು ಶಿವಕುಮಾರ ಸ್ವಾಮಿಯವರ ವ್ಯಕ್ತಿತ್ವ, ವಿನಯದ ವ್ಯಕ್ತಿತ್ವ ಇದೆ. ಯಾವತ್ತೂ ಸಹಿತ ಅವರು ಗುರುಪ್ರಸಾದ್ ಹೇಳಿದಂಗೆ ನೆರವೇರ್ತಾನೆ ಮಾತಾಡ್ತಿದ್ರು. ಅವ್ರನ್ನ ಯಾವಾಗೇ ಭೇಟಿ ಆದರೂ ಸಹಿತ ಅವ್ರು ಎಷ್ಟೇ ಸುಸ್ತಾಗಿರಲಿ, ಬೆಳಗ್ಗೆ ಅಥವಾ ಸಂಜೆ ಯಾವಾಗ ನನ್ನ ಆಫೀಸ್ ಕೆಳಗೆ ಅವರು ಭೇಟಿ ಆಗೋದ್ರಿಂದ ಇಂದು ಸಹಿತ ಅವ್ರ ಪ್ರಭಾವದಲ್ಲಿ ಒಂದು ಚೂರು ಸುಸ್ತನ್ನು ಅಥವಾ ಬೇಸರವನ್ನು ಎಂದು ವ್ಯಕ್ತಪಡಿಸಿಲ್ಲ. ಅಂಥ ವ್ಯಕ್ತಿನೇ ಬೇಕಾಗಿದೆ. ಸಾಹಿತ್ಯದ ಕೆಲಸ ಸರಿಯಾಗಿ ಸಾಗಬೇಕಾಗಿದೆ. ಹಾಗಾಗಿ ಚೆನ್ನಾಗಿ ಮಾಡಿದ ವಿಶ್ವಾಸ ಇದೆ. ಆ ವಿಶ್ವಾಸದ ಬಲದ ಮೇಲೆ ನಾವೆಲ್ಲರೂ ಸಹಿತ ಕೆಲಸ ಮಾಡೋಣಂತೆ. ನೀವೇನು ಯೋಚನೆ ಮಾಡಿ ಸ್ವಾಮಿಯರೇ, ನಿಮ್ಮ ಪರವಾಗಿ ನಾವೆಲ್ಲ ಜೊತೆಗಿರ್ತೀವಿ. ಚೆನ್ನಾಗಿ ಕೆಲಸ ಮಾಡಿರಿ, ಕೆಲಸ ಪ್ರಯತ್ನ ಮಾಡ್ತೀವಿ. ನಿಮ್ಮ ಗೆಲುವು ನಿಮ್ಮ ಗೆಲುವಲ್ಲ, ಅದು ನಮ್ಮ ಗೆಲುವಲ್ಲ. ಸಾಹಿತ್ಯ ಸರಸ್ವತಿಗೆ ಸೌಂದರ್ಯದ ಆರಾಧನೆ ಆಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಆ ಕೆಲಸವನ್ನು ಮಾಡುತ್ತೆ. ನಮ್ಮ ಬೇಟ್ ಹೇಳಿರೋ ಹಾಗೆ ಅದು ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿದರೆ ಪ್ರಾಯಶಃ ಆಜೀವ ಅಧ್ಯಕ್ಷ ಆದರೂ ಅದೇ ರೀತಿ ನನ್ನ ಭಾವನೆ. ಹಾಗಾಗಲಿ ಅಂತ ಆಶಿಸ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಬಂದಿಗೆ ಕೆಲವು
ಮುರಾರಿಗೆ ಸ್ನೇಹಿತರು ಮುಖ್ಯೋಪಾಧ್ಯಾಯರು ದೇವರ ಸ್ನೇಹಿತರೆ ಎಲ್ಲ ಸಾಹಿತ್ಯ ಆಸಕ್ತ ಸಹೋದ್ಯೋಗಿಗೆ ಸಹೋದರ ಕುಮಾರಸ್ವಾಮಿಗಳ ಪರಿಚಯ ನನಗೆ ಭಾಳ ಹಿಂದಿನಿಂದಿದೆ. ಪೇಪರಲ್ಲಿ ಅಲ್ಲಿ ಅವರು ಸ್ವಲ್ಪ ನೋಡ್ತಾ ಇದ್ದೆ. ಅವರು ಕನ್ನಡ ಮೇಷು ಹೌದು, ರಂಗ ಕಲಾವಿದರು ಹೌದು. ಇತ್ತೀಚೆಗೆ ನೋಡಿಬಿಟ್ರೆ ಅವ್ರನ್ನೆಲ್ಲ ಸಾಧನೆ ನೋಡಿದರೆ ಅವರೆಲ್ಲ ಇವನು ನೋಡಿದರೆ ವಾಟ್ಸಪ್ಗೆ ಹಾಕ್ತಿರ್ತಾರೆ. ನಮ್ಮ ಶಾಲೆ ಬಂದ ತಕ್ಷಣ ಅವ್ರು ತಮ್ಮ ಗ್ರೂಪಿಗೆ ಸೇರಿಸ್ಕೊಂಡು ಅವ್ರದ್ದೆಲ್ಲ ಸಾಧನೆ ನೋಡಿದಾಗ ಎಷ್ಟು ಬಹುಮುಖ ಪ್ರತಿಭೆ ಇದೆ ಅವರಿಗೆ. ನಮ್ಮ SLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ತೇವೆ, ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ತೇವೆ, ಗ್ರಂಥ ಸರಸ್ವತಿ ಅಂತೇಳಿ ಮಾಡಿಕೊಂಡು ಅವ್ರನ್ನೆಲ್ಲ ಪ್ರೋತ್ಸಾಹಿಸ್ತಾರೆ. ಕನ್ನಡದ ಬಗ್ಗೆ ಭಾಳ ಅತೀವವಾದಂಥ ಕಾಳಜಿ ಇದೆ. ಕ್ರಿಯಾಶೀಲರು ಹೌದು. ನಮಗೆ ಅನಿಸುತ್ತೆ ಏನು ಶಾಲೆ ಶುರುವಾದ್ಮೇಲೆ 20 ಅಥವಾ 21 ಎಲ್ಲ ಟೀಚರ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಈಗ ರಜೆ 4 ದಿನ ನಮಗೆ 6 ಗೌರ್ಮೆಂಟ್ ರಜೆ ಇದ್ದಾವೆ. ಹಂಗಾಗಿ ಸ್ವಲ್ಪ ನಾವು ಕಡಿಮೆ ಜನ ಇದ್ದೇವೆ. ಶಾಸ್ತ್ರಿ ಅವರು ಹೇಳಿದ ಪ್ರಕಾರ ಅದಕ್ಕೆ ಎದೆಗುಂದ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಸಹ ನಮ್ಮ ಸ್ನೇಹಿತರ ಓಟನ್ನು ಹಾಕಿಸೋ ಮೂಲಕ, ನಮ್ಮ ಓಟನ್ನು ಹಾಕಿಸೋ ಮೂಲಕ ಭಾಳ ಕಳಕಳಿ ಇದೆ ಕನ್ನಡದ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ. ಅವರು ಪ್ರಣಾಳಿಕೆ ನೋಡಿದರೆ ನಿಜವಾಗ್ಲೂ ಮಾಡ್ತಾರೆ. ಮಾತಾಡೋರು ಯಾವಾಗಲೂ ಮಾಡೋದಿಲ್ಲ, ಸುಮ್ಮನವರೇ ಮಾಡೋದು ಜಾಸ್ತಿ ಕೆಲಸ. ಆ ದೃಷ್ಟಿಯಲ್ಲಿ ದೇವರವ್ರು ಒಳ್ಳೇದು ಮಾಡಲಿ. ನಮ್ಮ ಜೊತೆಗೆ ಇನ್ನೂ ನಮ್ಮ 4-6 ಸ್ನೇಹಿತರ ಓಟನ್ನು ಹಾಕಿಸಿ ಅವ್ರ ಕೆಲಸನ ಅಂತೇಳಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ಮಾತು. ಶಿವಪ್ಪನವರಿಗೆ ತಮ್ಮ ಅಭಿಪ್ರಾಯ ಸಲ್ಲಿಸಿದ್ದಾರೆ. ಅವರಿಗೂ ಸಹಿತ ಈ ವೇದಿಕೆ ಪರವಾಗಿ ಧನ್ಯವಾದಗಳು. ಸರ್ ಅಲ್ಲೇ ಹೇಳಿ ನನ್ನ ಹೆಸರು ನಾಗಪ್ಪ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಜನಹಳ್ಳಿಯಲ್ಲಿ ಕನ್ನಡ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಬಹುಶಃ ಕನ್ನಡ ಬೆಳೆದು ಬಂದಿರತಕ್ಕಂಥ ಇತಿಹಾಸವನ್ನು ನೋಡಿದಾಗ ಭಾಳಷ್ಟು ಜನ ಈಗಾಗಲೇ ನಾಯಕರು ಬೆಳೆದಿದ್ದಾರೆ. ಈಗ ಹೊಸ ನಾಯಕರನ್ನು ಒಂದ್ಸತಿ ಬಳಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥ ಒಂದು ಆಶಾವಾದವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ, ಬಹುಶಃ ಇವತ್ತಿನ ಒಂದು ಯುವ ಪೀಳಿಗೆಗೆ ಹಳ್ಳಿ ಮಟ್ಟಕ್ಕೆ ಕನ್ನಡವನ್ನು ಹಿಡಿದುಕೊಂಡು ಆ ಒಂದು ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತಕ್ಕಂಥ ದೊಡ್ಡ ಆಶೆ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ಶಿವಕುಮಾರ ಸ್ವಾಮಿಯವರು ಬಹುಶಃ ನಮ್ಮ ಶಾಲೆಗೆ ಬಂದಾಗ ಅವ್ರು ಹೇಳಿದರು, ಸರ್ ಕೇವಲ ನಗರಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಕೆಲವೊಂದು ದತ್ತಿ ಉಪನ್ಯಾಸಗಳನ್ನು ನಮ್ಮ ಹಳ್ಳಿ ಮಟ್ಟಕ್ಕೆ ತಂದರೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೂ ಸಹಿತ ಪ್ರೇರಣೆ ಆಗ್ತದೆ. ಆ ಮಕ್ಕಳು ಸಹಿತ ಅಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಕಲೆಗಳಿರ್ತದೆ, ಅವುಗಳನ್ನು ಬೆಳಕಿಗೆ ತರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ನಾವು ಮಾಡೋಣ. ಹಾಗಾಗಿ ನಮ್ಮ ಜೊತೆಗೆ ನೀವು ಇರ್ರಿ ಸರ್ ಅಂತಕ್ಕಂಥ ಮಾತನ್ನು ನಾವು ಹೇಳಿದರು. ಸದಾ ನಾವು ನಿಮ್ಮ ಜೊತೆಗೆ ಸರ್ ನೀವೇನು ಎದುರುಬೇಡಿ, ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಮತ್ತು ನಿಮಗೆ ಓಟ್ ಕೊಡಲಿಕ್ಕೆ ಹೇಳಿ ನಿಮ್ಮನ್ನು ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಮ್ಮ ಅಭಿಪ್ರಾಯವನ್ನು ಸಲ್ಲಿಸಿದಂಥ ನಾಗಪ್ಪ ಧನ್ಯವಾದ. ಸರ್ ನಾನು ರಾಜನಹಳ್ಳಿ ಸಮೂಹ ಸಂಪನ್ಮೂಲಕ್ಕೆ ಒಂದು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸ್ಥಾನಕ್ಕೆ ಕನಸನ್ನು ಇಟ್ಕೊಂಡು ಅಂತಕ್ಕಂಥ ಸ್ವಲ್ಪ ಜೋರಾಗಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವಿಧಾನ ಅಲ್ಲ, ನಮ್ಮನ್ನು ಮಕ್ಕಳು ಅಂತ ತಿಳ್ಕೊಂಡು ನೀವು ಟೀಚರ್ ಆದರೆ ಧ್ವನಿ ದೊಡ್ಡದು. ಅಭ್ಯರ್ಥಿಗಳು ತಮ್ಮ ಪ್ರಣಾಳಿಕೆಗಳನ್ನು ಎಲ್ಲ ಮುಂದೆ ಜಾಹೀರಾತುಪಡಿಸೋದು ಒಂದು ವಾಡಿಕೆ. ನಾವು ಪ್ರಣಾಳಿಕೆಯನ್ನು ನೋಡಿದಾಗ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಕೆಲಸಗಳು ಆಲ್ರೆಡಿ ಅವರು ಪರೋಕ್ಷವಾಗಿ ಮಾಡಿದ್ದಾರೆ ನಮ್ಗೆ ಗೊತ್ತು. ಆದರೆ ಅದಕ್ಕೊಂದು ಉತ್ತಮವಾದ ವೇದಿಕೆ, ಆ ವೇದಿಕೆ ಇದ್ದಾಗ ಆ ಒಂದು ಕಾರ್ಯಚಟುವಟಿಕೆಗಳಿಗೆ ಅಧಿಕೃತವಾಗಿ ಮಾಡಲಿಕ್ಕೆ ಒಂದು ಟೀ ಸಿಕ್ಕಂಗೆ ಆಗುತ್ತೆ. ರಾಜಾರೋಷವಾಗಿ ಆ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅಧಿಕೃತವಾಗಿ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಅದಾಗಬೇಕು ಅಂತಂದರೆ ಸರ್ ನಮ್ಮ ಒಂದು ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿ ಅಭ್ಯರ್ಥಿಗಳಾಗಿ ಅವರು ಚುನಾವಣೆ ಗೆದ್ದು ಬರಬೇಕು. ನಾವೆಲ್ಲರೂ ಸೇರಿ ಅವರ ಒಂದು ಗೆಲುವಿಗೆ ಕಾರಣರಾಗೋಣ. ನಮ್ಗೆ ಗೊತ್ತಿರ್ತಕ್ಕಂಥ ಎಲ್ಲ ಒಂದು ಸದಸ್ಯರಿಗೆ ನಾವು ಹೇಳ್ತಾ ಅವರಿಗೆ ಹಿಂಬಾಲಕರಾಗಿರೋಣ, ಅವ್ರ ಗೆಲುವಿಗೆ ಕಾರಣರಾಗೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ನಮ್ಮ ಅಭಿಪ್ರಾಯವನ್ನು ತಿಳಿಸಿದಂಥ ಚೆನ್ನಕೇಶ್ ಅವರಿಗೆ ಧನ್ಯವಾದಗಳು. ಸರ್ ನೀವು ವೆಂಕಟೇಶ್ ಸರ್ಕಾರಿ
ಭಾರಿ ಮೂಲತಃ ನನ್ನ ಶಿವಮೊಗ್ಗ ಜಿಲ್ಲೆ. ನಾನು ಯಾಕೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಗುರುಪ್ರಸಾದ್ ಸರ್ ಹತ್ರ ಮಧ್ಯೆ ಒಂದು ವಿಚಾರ ಪ್ರಸ್ತಾಪ ಮಾಡೋದು. ಕನ್ನಡ ಸಾಹಿತ್ಯ ಪರಿಷತ್ತು ಇದು ಬರೀ ಸಾಹಿತ್ಯಕ್ಕೆ ಮಾತ್ರ ಇರಬೇಕು. ಯಾಕಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನನ್ನ ಕಾಲೇಜುಗಳೆಂದರೆ ಈ ಗೋಲ್ಪುರದ ಒಂದು ಕರ್ನಾಟಕ ಸಂಘದಲ್ಲಿ ಬಹಳಷ್ಟು ಜನ ಸಾಹಿತಿಗಳನ್ನ ಕರೆಸಿ ಸುಮಾರು ಅಂದರೆ ಸಭೆ ಸುಮಾರು ಭಾಗವಹಿಸಿದೆ. ಬರೀ ಸಾಹಿತ್ಯದ ಬಗ್ಗೆನೇ ಒಡನಾಟ ಇದೆ. ಈ ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇದೆ, ಸಾಹಿತ್ಯ ಪರಿಷತ್ತು ಅಂದರೆ ಸಾಹಿತ್ಯ ಅಂತ ರಾಜಕೀಯ ಪರಿಷತ್ ಥರ ಆಗ್ತಾ ಇದೆ. ನಮ್ಮ ಮುಖ್ಯೋಪಾಧ್ಯಾಯರು ಮಾತಾಡೋರು ಭಾಳ ಒಳ್ಳೆ ಮಾತಾಡೋರು. ಏನು ಪ್ರಣಾಳಿಕೆ ಇದೆ ನಾನು ಅಂತ ಅಬ್ಸರ್ವ್ ಮಾಡಿದೆ. ನಿಜವಾಗ್ಲೂ ಭಾಳ ಸೂಕ್ತವಾಗಿದೆ. ಅನ್ನ ಬೆಂದಿದೆ ಇಲ್ಲ ಅಂತ ನೋಡೋಕ್ಕೆ ಬರೀ ಅವ್ರು ಡಾನ್ಸ್ ಆಗುತ್ತೆ. ಅದರಿಂದ ನಾವು ನಮಗೆ ಒಂದು ಆಶಯ ಅಷ್ಟೇ, ಈ ಸಾಹಿತ್ಯದ ಪರಿಷತ್ತು ಅನ್ನೋದು ಕೇವಲ ಸಾಹಿತ್ಯಿಕವಾಗೇ ಇರ್ಬೋದು. ಆ ನಿಟ್ಟಿನಲ್ಲಿ ನಾವು ಶಕ್ತಿ ಮೀರಿ ನಮ್ಮೆಲ್ಲ ಸ್ನೇಹಿತರೊಡಗೂಡಿ ಅವ್ರಿಗೆ ನಾವು ಬೆಂಬಲ ಕೈಗೊಳಿಸ್ತೀವಿ. ಅವರು ಗೆದ್ದ ನಂತರ ದಯವಿಟ್ಟು ಇದಕ್ಕೆ ಸ್ವಲ್ಪ ಗಮನಿಸಿದರೆ ನಿಜವಾಗ್ಲೂ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಸಾಹಿತ್ಯಿಕ ವಾತಾವರಣ ಮತ್ತೆ ಊರು ಹೊರಟು ಬರಲಿ ಅಂತ ಬಿಟ್ಟು ನಂಬರೇ ಭಗವಂತ ಒಳ್ಳೆ ಮಾಡಲಿ ಅಂತ ಬಿಟ್ಟು ಜೋರ ಮಾತಾಡಿದ್ರೆ ತಗಂತಿದ್ದೀನಿ ಪಿಕಪ್. ಅಜೀವ ಸದಸ್ಯರ ಸಮಾನ ಮನಸ್ಕರ ವೇದಿಕೆ ಅಂತೇಳಿ ಇವತ್ತು ಕಾರ್ಯಕ್ರಮ ಇಲ್ಲಿ ಪ್ರಕಾಶ್ ಶೆಟ್ಟರು, ಆಮೇಲೆ ಅಭ್ಯರ್ಥಿಯಾಗಿರ್ತಕ್ಕಂಥ ಆರ್ ಶಿವಕುಮಾರ ಸ್ವಾಮಿ ಅವರು. ಇದು ನಮಗೂ ಸಡನ್ನಾಗಿ ಗೊತ್ತಾಗಿರ್ತಕ್ಕಂಥದ್ದು ನೆನ್ನೆ ದಿನ. ಹೌದು, ಹಾಗಾಗಿ ಈ ಬಗ್ಗೆ ನಾವು ಕೇಳಿದ್ದೀವಿ ಒಡನಾಟ ಇಲ್ಲ. ನಮ್ಮ ಗುರುಗಳ ಮುಖಾಂತರ ಇವ್ರ ಮುಖಾಂತರ ಮತ್ತು ನಮ್ಮ ಗುರುನ ನಾವು ಕೇಳಿದ್ದೀವಿ. ನಿಮ್ಮ ಈ ಸಾಹಿತ್ಯ ಪರಿಷತ್ತಿನಲ್ಲಿ ನಿಮ್ಮ ಚಟುವಟಿಕೆಗಳು ನಿರಂತರವಾಗಿ ಸಾಗಲಿ. ನೀವೇನು ಪ್ರಣಾಳಿಕೆಯಲ್ಲಿ ಏನು ಯತ್ನ ಮಾಡಿದ್ದೀರ ಅದೆಲ್ಲ ಕಾರ್ಯರೂಪಕ್ಕೆ ಬರ್ತಕ್ಕಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ. ನಮ್ಮದು ಆಸೆ ಇದೆ, ನೀವು ಈ ಸರಿ ನಮ್ಮ ಏನು ಹೇಳಿದ್ರಿ, ಈಗ ರಾಜಕೀಯನೇ ಬರ್ತಿದೆ ಎಲ್ಲ ಕಡೆ, ಆದರೂ ನೀವು ಸಾಹಿತ್ಯದ ಬಗ್ಗೆ ಅಷ್ಟು ಕಡೆ ಇರೋದ್ರಿಂದ ನಮ್ಮ ಸಂಪೂರ್ಣ ಬೆಂಬಲ ನಿಮಗಿದೆ. ತಾಯಿ ಭುವನೇಶ್ವರಿ ನಿಮಗೆ ಆಶೀರ್ವಾದ ಮಾಡಲಿ. ಈ ಸರಿ ನಮ್ಮ ರಾಜ್ಯದಿಂದ ನೀವು ಆಯ್ಕೆ ಆಗಿ ಬರಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಆಸೆ. ರಾಜಶೇಖರ್ ಇಂಜಿನಿಯರ್ ಅವರಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಮಾಲ್ತೇಶ್ ಭಂಡಾರಿ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ ಮಾಡ್ತೇನೆ. ಇವರು ಸಮಾನ ಮನಸ್ಸಿನ ವ್ಯಕ್ತಿಗಳ ಒಂದು ಸಭೆಯನ್ನು ಕರೆದು ಇದರ ಅಧ್ಯಕ್ಷತೆಯನ್ನು ಆರ್ ಶಿವಕುಮಾರ ಸ್ವಾಮಿ ಅವರು ನಡೆಸಿದರು. ಹಾಗೂ ನಮ್ಮ ಮುರುಗೇಶ್ವರರು ಡಾಕ್ಟರ್ ಹಾಗೂ ಈಗಿರ್ತಕ್ಕಂಥ ಹಿರಿಯರು. ನನಗೆ ಸಾಹಿತ್ಯದ ಬಗ್ಗೆ ಅಷ್ಟಕ್ಕಷ್ಟೇ, ನಾವು ಸಾಹಿತ್ಯ ನಮಗೂ ದೂರ ಇದೆ. ಎಲ್ಲ ಕರ್ನಾಟಕ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ತುಂಬ ವರ್ಷದಿಂದ ಅಜೀವ ಸದಸ್ಯರಾಗಿದ್ದೀವಿ. ಒಂದೆರಡು ಸರಿ ವೋಟ್ ಮಾಡೋದು ಬಿಟ್ಟರೆ ಬೇರೆ ಇದಕ್ಕೂ ನಮಗೆ ಕರೆದಿಲ್ಲ. ಇಲ್ಲ ಇನ್ಸೆನ್ಸ್ ಗೊತ್ತಿಲ್ಲ ನಮಗೆ. ಈಗ ಶಿವಕುಮಾರ ಸ್ವಾಮಿ ಇವತ್ತೇ ಪರಿಚಯ ಆಗಿರ್ತಾರೆ, ಒಳ್ಳೆಯದಾಗಲಿ ಅಂತ ಅನಿಸ್ತೀವಿ. ಜೊತೆಗೆ ಚುನಾವಣೆ ಪ್ರಕ್ರಿಯೆಗಳು ನಮ್ಮಲ್ಲಿ ನಾವು ಅದರ ಬಗ್ಗೆ ನೋಡೋದು. ನಾವೊಬ್ಬ ರಾಜಕೀಯ ವ್ಯಕ್ತಿಯ ವಿಶೇಷವಾಗಿ ರಾಜಕಾರಣ ಬಗ್ಗೆ ತಿಳ್ಕೊಂಡಾಗ ನಾವು ಪ್ರಥಮ ಏನಂದರೆ ಚುನಾವಣೆಗೆ ಏನು ಐಡೆಂಟಿಫೈ ಮಾಡೋದು, ಯಾಕೆ ಹೋಗ್ಬೋದು, ಕೆಲವರದ್ದು ಇರುತ್ತೆ, ಕೆಲವರದ್ದು ಇರೋಲ್ಲ. ಅದ್ರ ಬಗ್ಗೆ ಏನು ಅಂತ ಗೊತ್ತಿರೋಲ್ಲ. ನಾವು ಚುನಾವಣೆ ಮಾಡ್ತಾರೆ ಇಷ್ಟು ಐಡೆಂಟಿಟಿ ಕಾರ್ಡ್ಗಳನ್ನ ನೀವು ಕಂಪಲ್ಸರಿ ಯಾವ್ದು ಅಂತ ನಾವು ಇದಕ್ಕೆಲ್ಲ ಆ ಥರ ಮಾನದಂಡ ಅಥವಾ ವಿಧಾನ ಪರಿಷತ್ತಿಗೆ ನಾವೇನು ಹೇಳ್ತೀವಿ ಒಂದೊಂದು ಬರೀತೀವಿ, ಕಾಣಲು ಒಂದು ಬರಿಬೇಡಿ ಅಂತ ಈ ಥರದ ಚುನಾವಣೆಗಳನ್ನ ದೃಷ್ಟಿಯಿಂದ ನಾನು ನೋಡ್ತೀನಿ. ಯಾಕಂದ್ರೆ ನಮ್ಗೆ ಬಂದಿರೋದೇ ಅದರ ಚುನಾವಣೆ ಅಂದರೆ ಏನಪ್ಪ ಅಂದರೆ ಈ ಥರ ದೃಷ್ಟಿಗಳನ್ನ ಈ ಕಡೆ ನೋಡ್ತೀವಿ. ಅದಕ್ಕೆ ಆಮೇಲೆ ಅನ್ಕೊಡುವಂಥ ಪೆನ್ನಿಗೆ ಬರೀ ಅಂತ ಹೇಳ್ತೀವಿ. ಭಾಳ ಜನ ವೇಸ್ಟ್ ನಮ್ಮ ಚುನಾವಣೆಗೆ ಪ್ರತಿಜನ ಅಭ್ಯರ್ಥಿ ಕ್ಷೇತ್ರದಾಗ ಸುಮಾರು ಸರಿ ಅವ್ರಿಗೆ ಎಲ್ಲ ಗೈಡೆನ್ಸ್ ಮಾಡಿದ್ರು ಅವ್ರು ಎಷ್ಟೋ ತಪ್ಪುಗಳು ಮಾಡ್ಕೊಂಡಿರ್ತಾರೆ. ಇಲ್ಲ ಅವ್ರ ಕೈಲಿ ಅವ್ರ ಕೈ ಮಾಡಿರ್ತಾರೆ, ಇಲ್ಲ ಒಂದು ಕನ್ನಡ ಅಂಕಿ ಬರ್ತಿರ್ತಾರೆ, ಇಲ್ಲ ಒಂದು ಇಂಗ್ಲೀಷ್ ಅಂಕಿ ಬರ್ತಿರ್ತಾರೆ, ರೋಮನ್ ಅಂಕಿ ಬರ್ತಿರ್ತಾರೆ, ಏನೇನೋ ಬರ್ತಿರ್ತಾರೆ. ಆ ಥರದ್ದು ಚುನಾವಣೆ ಪ್ರಕ್ರಿಯೆ ಏನು ನನಗೆ ಗೊತ್ತಿಲ್ಲ. ಸಾಧ್ಯವಾದರೆ ಅದನ್ನು ಸ್ವಲ್ಪ ಒಂದು ಸಪ್ರೇಟಾಗಿ ಒಂದು ಮಾಡಿರಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಯಾಕಂದರೆ ಗೊತ್ತಿರ್ಬೋದು, ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿರ್ಬೋದು. ಆದರೂ ನಾವು ಪ್ರತಿ ಸರಿ ವಿಧಾನ ಪರಿಷತ್ ಇದು ಪದವೀಧರ ಕ್ಷೇತ್ರದಾಗಿ ಅದನ್ನು ಪ್ರತಿ ಸರಿ ನಾವು ಹೇಳಿದ್ರು ಕೂಡ ಸಾಕಷ್ಟು ತಪ್ಪುಗಳು, ಸಾಕಷ್ಟು ಇನ್ವ್ಯಾಲಿಡ್ ಓಟ್ಗಳು ಆಗ್ತವೆ. ಇದರಿಂದ ನಮಗೆ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಅಭಿಪ್ರಾಯ. ವಿಶಿಷ್ಟ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂಥ ಮಾಲ್ತೇಶ್ ಭಂಡಾರಿ ಅವರಿಗೆ ಧನ್ಯವಾದಗಳು. ಮುರುಗೇಶ್ ಅಣ್ಣನು 2 ನಿಮಿಷ ತಮ್ಮ ಅಭಿಪ್ರಾಯ ತಿಳಿಸಬೇಕು ಅಂತ ವಿನಂತಿ.
ಇದು ಈ ದಿನ ಚುನಾವಣಾ ದಿನ ಅಂತಲೂ ಕರಿಬೋದು. ಯಾಕಂದರೆ ನಾಳೆ ಮುಂದಿನ ತಿಂಗಳು 20ನೇ ತಾರೀಕು ಇದಕ್ಕೆ ಶಿವಕುಮಾರ ಸ್ವಾಮಿಗಳು ಅವರು ನನಗೆ ಪರಿಚಯ ಇಲ್ಲ, ಆದರೆ ಹೆಸರಿಗೆ ಸಾಹಿತ್ಯ ಪರಿಷತ್ ಇದ್ರೊಳಗೆ ನಾನು ತಾಲೂಕು ಪಂಚಾಯತಿ ಅಧ್ಯಕ್ಷನಾದಾಗ 1-2 ಸಭೆಗಳಿಗೆ ನಾನು ಹೋಗಿದ್ದೆ. ಹೋದಾಗ ಮಾತ್ರ ಅವ್ರ ಹೆಸರು ಕೇಳಿದಾರಷ್ಟೇ, ಇವತ್ತೇ ಪರಿಚಯ ಅವರು. ಹೀಗಾಗಿ ನನಗೆ ಇವತ್ತು ಅಚಾನಕ್ಕಾಗಿ ನಮ್ಮ ಶೆಟ್ಟರು ಬೆಳಗ್ಗೆ ಕಂಡು ಕರೆ ಕೊಟ್ಟರು, ಹಿಂಗೆ ಸಾಹಿತ್ಯ ಪರಿಷತ್ ಎಲೆಕ್ಷನ್ ಇದೆ, ಅದಕ್ಕೆ ಸ್ವಾಮಿಗಳು ನಿಂತಿದ್ದಾರೆ, ಅದ್ರ ಬಗ್ಗೆ ಬರ್ರಿ ಅಂತ ಕರೆದು ಅದ್ರ ಪ್ರಕಾರ ನಾನು ಬಂದೆ. ಈಗ ನೀವೆಲ್ಲ ಕುಂತಿರೋದು ಗುರುಗಳು, ನಾನು ಶಿಷ್ಯ, ಇಲ್ಲೆಲ್ಲ ಇರೋದೇ ಗುರುಗಳು ಮತ್ತು ಸ್ನೇಹಿತರು, ನಾನು ಶಿಷ್ಯ, ನಿಮ್ಮೆಲ್ಲರಿಗೂ ನಾನು ಶಿಷ್ಯ. ಹಾಗಾಗಿ ನಾನೇನಾದರೂ ವಯಸ್ಸಾಗಿರ್ಬೋದು ನನಗೆ, ಆದರೂ ಏನಾದರೂ ಇದರೊಳಗೆ ತಪ್ಪಿದ್ರೆ ನಮ್ಮ ಗುರುಗಳು ಕ್ಷಮಿಸರು. ನನ್ನ ಒಂದು ಸಲಹೆ ಈಗ ಏನು ಪ್ರಕಾರ ಅವ್ರು ಏನು ಪ್ರಣಾಳಿಕೆ ಕೊಟ್ಟಿದ್ದಾರೆ, ಹಿಂಗೆ ರಾಜಕೀಯದವರು ಕೊಡ್ತಾರೆ, ಎಲ್ಲರೂ ಎಲೆಕ್ಷನ್ ನಿಂತಾರೆ, ಎಲ್ಲರಿಗೂ ಕೊಡೋದು. ಆದರೆ ಇದರಲ್ಲಿ 5% ಆದರೂ ಮಾಡಿದರೆ ಇದು ಒಳ್ಳೆಯದು. 100% ಮಾಡೋಕ್ಕಾಗಲ್ಲ, ಇದು ಒಂದು 5% ಆದರೂ ಮಾಡಿದರೆ ಈ ಕನ್ನಡ ಸಾಹಿತ್ಯ ಪರಿಸ್ಥಿತಿಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಅದರಲ್ಲಿ ನಂದು ಒಂದು ಸರಿ ಈ ಇದರೊಳಗೆ ಈ ಮುಂದೆ ಎಲೆಕ್ಷನ್ನಲ್ಲಿ ಆರ್ಟ್ಸ್ ಬಂದಿದ್ದೇ ಆದರೆ ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ದಾನ ಮಾಡಿದಂಥ ವ್ಯಕ್ತಿಗಳಿದ್ದಾರೆ ಶಾಲೆಗಳಿಗೆ. ಇವತ್ತು ಉದಾಹರಣೆಗೆ ನಮ್ಮ ಹರಿಹರದಲ್ಲಿ ರಾಜಬಳ್ಳಿ ಹನುಮಂತಪ್ಪ ದಾನ ಮಾಡಿದ್ದಾರೆ. ಇವತ್ತು ಎಷ್ಟು ಮಂದಿಗೆ ಅದು ಗೊತ್ತಿದೆ? 190 ಮಂದಿ ಗೊತ್ತಿಲ್ಲ. ಒಟ್ಟು ಸ್ಕೂಲ್ ಐತಿ, ಕಾಲೇಜ್ ಐತಿ, ಹೋಗ್ತಾರೆ ಬರ್ತಾರೆ ಅಷ್ಟೇ. ಇದು ಯಾರು ಕೊಟ್ಟರು ಇವತ್ತು ಅವರ ನಿತ್ಯ ಅಂದರೆ ಇವತ್ತು ಕೋಟ್ಯಾಧೀಶರ ಒಂದು ಜಾಗ ಇಟ್ಕೊಂಡು ಇಷ್ಟು ಜಾಗ ಕೊಟ್ಟಿದ್ದಾರೆ ಅಂದರೆ ಇವತ್ತು ಅವ್ರನ್ನು ಸ್ಮರಣೆ ಮಾಡಬೇಕು. ಹಿಂಗೆ ಪ್ರತಿಯೊಂದು ಹಳ್ಳಿಯೊಳಗೂ ರೈತರು ಸಹ ಕೊಟ್ಟಿದ್ದಾರೆ, 1 ಎಕರೆ 2 ಎಕರೆ ಇಂಥವೆಲ್ಲ ಜಮೀನು ಕೊಟ್ಟಿದ್ದಾರೆ. ಅಂತರನ್ನ ಗುರುತಿಸಿ ಕನ್ನಡ ಸಾಹಿತ್ಯ ಪರಿಸ್ಥಿತಿಯಿಂದ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು. ನಮ್ಮ ಅಜ್ಜ ಕೊಟ್ಟಿರ್ಬೋದು, ನಮ್ಮ ಅಪ್ಪ ಕೊಟ್ಟಿರ್ಬೋದು, ನಮ್ಮ ತಾತ ಕೊಟ್ಟಿರ್ಬೋದು. ಅವತ್ತು ಅವ್ರು ಕೊಟ್ಟಿರೋದೆಲ್ಲರೂ ನೀವೆಲ್ಲರೂ ಆ ಶಾಲೆಗಳು ಓದಿದ್ದೀವಿ. ಅವತ್ತು ಅವರೇ ಕೊಟ್ಟಿದ್ರೆ ನಾವೆಲ್ಲೂ ಅಲ್ಲಿತ್ತು. ಆ ಇದರಿಂದ ನನ್ನ ಇದರೊಳಗೆ ಅದನ್ನೊಂದು ಸೇರಿಸಿ ಹೇಳ್ರಿ ಅಂತ ನನ್ನ ಮನವಿ ಸ್ವಾಮಿಗಳಿಗೆ. ಒಳ್ಳೆಯ ಸಂದೇಶ. ಯಾಕಂದ್ರೆ ಪ್ರತಿಯೊಂದು ನಮ್ಮ ಕರ್ನಾಟಕದೊಳಗೆ ಎಲ್ಲರೂ ಕೊಟ್ಟಿದ್ದಾರೆ. ಈಗ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಮಾತಾಡ್ತದೆ, ಆ ದಾವಣಗೆರೆ ಗುರುತಿಡಿದು ಅವ್ರನ್ನ ಮುಂದಕ್ಕೆ ತಂದಾಗ ಅವ್ರ ಮಕ್ಕಳಿಗೂ ನಮ್ಮ ಅಜ್ಜ ದಾನ ಮಾಡ್ತಾ ನಾವು ಮಾಡಬೇಕು, ನಾವು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಹೀಗಾಗಿ ಇದನ್ನು ಒಂದು ಮಾಡಿ ಇದನ್ನು ನೀವು ಆರಿಸಿ ಬರ್ತೀರಿ. ನಮ್ಮ ಹರಿಹರ ಮತ್ತು ಊರಮ್ಮನ ಆಶೀರ್ವಾದ ಸದಾ ನಿಮ್ಮ ಮೇಲಿದೆ. ಜನಸಂಖ್ಯೆ ಕಮ್ಮಿ ಬಂದಿರ್ಬೋದು, ಈಗ ಗುರುಗಳು ಅಷ್ಟ ಬಂದಾರಂತ ಶಿಷ್ಯರನ್ನು ಬಂದಿಲ್ಲ ಅಂತ ನನಗೆ ಅನಿಸ್ತು. ಯಾಕೆಲ್ಲ ಗುರುಗಳು ಆಗ್ತದಲ್ಲ, ಶಿಷ್ಯರು ಇದ್ದಾರ ಅಂತ ನಾವು ತಿಳ್ಕೊಂಡು ಇವತ್ತು ಅವ್ರಿಗೆಲ್ಲ ನಮಗೆ ಎಷ್ಟು ಸಾಧ್ಯ ಆಗ್ತದೆ ನಮ್ಮ ಸ್ನೇಹಿತರ ಜೊತೆಗೆ ಬಂದು ಯಾರ್ಯಾರು ಕೇಳಿ ವಿಚಾರ ಮಾಡಿ ಅವ್ರಿಗೆ ಓಟ್ ಹಾಕ್ಸೋ ಜವಾಬ್ದಾರಿ ನನಗೆ ಒಂದು ಎಷ್ಟು ಸಾಧ್ಯ ಆಗಲ್ಲ. ನನ್ನಿಂದ ಆಗಿ ಒಬ್ಬರನ್ನ ಕರ್ಕೊಂಡು ಒಂದು ಹಾಕ್ಸೋ ಶಕ್ತಿ ದೇವ್ರು ಕೊಡಲಿ ನನಗೆ ಅಂತ ಇದನ್ನೆಲ್ಲ ಬೆಳೀತಾರೆ. ವಿಶಿಷ್ಟವಾಗಿ ಹಾಗೂ ಒಂದು ನವೀನ ರೀತಿ ನಾವು ಯಾವುದೋ ಒಂದು ಬಿಟ್ಟಿದ್ವಿ, ಅತ್ಯಂತ ಒಂದು ಉತ್ತಮವಾದಂತಹ ಸಲಹೆಯನ್ನು ಇವತ್ತು ಅವರು ತಿಳಿಸಿದ್ದಾರೆ. ಬಹುಶಃ ನಮ್ಮ ಎಲ್ಲರ ನೆಚ್ಚಿನ ಅಭ್ಯರ್ಥಿ ಆದಂಥ ಶಿವಕುಮಾರ್ ಅವರು ಮತ್ತು ಹೊಸದಾಗಿ ಪ್ರಿಂಟ್ ಮಾಡಿಸೋಂಥ ಹೋದಂತ ನಾನು ಕಂಡಿದ್ದೇನೆ. ಇದುವರೆಗೂ ಪ್ರಿಂಟ್ ಮಾಡಿಸಿದ್ದು ಬಿಟ್ಟು ಅಂದರೆ ಅಷ್ಟು ಒಂದು ಉತ್ತಮವಾದಂಥ ಅದೂ ಒಂದು ಸಲಹೆ ಆಗಿದೆ. ಹಲವಾರು ಇವತ್ತು ಬಂದಂಥ ಶಿಕ್ಷಕರನ್ನು ಸಹಿತ ಸಲಹೆಯನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಶಿವಕುಮಾರ್ ಸರ್ ಗಮನಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ವೈದ್ಯರನ್ನು ಸಹಿತ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನನಗೆ ಕನ್ನಡ ಸಾಹಿತ್ಯ ಬಗ್ಗೆ ಅಷ್ಟು ಪರಿಚಯ ಇಲ್ಲ, ಆದರೂ ನನಗೆ ಇವತ್ತು ಬೆಳಗ್ಗೆ ವಿಪಕ್ಷ ಅವರು ಬಂದು ನೀವು ಬರಬೇಕು ಕನ್ನಡ ಸಾಹಿತ್ಯ. ನಾನು ಇಲ್ಲಿವರೆಗೂ ನಾನು ಭಾಳ ದಿವಸದಿಂದ ಅಜೀವ ಸದಸ್ಯ ಆದ್ರೂ ಒಂದೇ ಸರಿ ನಾನು ಓಟ್ ಹಾಕಿದ್ದು. ಬಳೆಗಾರ ಅಂತ ಇದ್ರು ಅವರು, ಅವ್ರಿಗೆ ಓಟ್ ಹಾಕಿದ್ದೆ. ಅವಾಗ ಅಷ್ಟು ಬಿಟ್ಟು ಇನ್ಯಾರು ನಾವು ಓಟ್ ಮಾಡಿಲ್ಲ. ಮತ್ತು ಕನ್ನಡ ಸಾಹಿತ್ಯ ಬಗ್ಗೆ ನನಗೆ ಪರಿಚಯ ಇಲ್ಲ. ಆ ಕನ್ನಡ ಸಾಹಿತ್ಯ ಬೇಕಷ್ಟು ಜನ ಇದ್ದಾರೆ, ಆದರೆ ಅವ್ರು ಯಾರು ಅನ್ನೋದು ನನಗೆ ಗುರುತಿಸೋಕ್ಕೂ ಆಗೋದಿಲ್ಲ. ಹಾಗೆ ನಿಮಗೆ ಕ್ಷಮೆ ಕೇಳ್ತೀನಿ. ಕನ್ನಡ ಸಾಹಿತ್ಯ ಬೆಳಿಬೇಕು, ನಾವು ಕನ್ನಡ ಸಾಹಿತ್ಯನ ಭಾಳ ಅಭಿವೃದ್ಧಿ ಪಡಬೇಕು. ಬೇರೆ ಕನ್ನಡದಲ್ಲೆಲ್ಲ ಕನ್ನಡ ಬೇರೆ ರಾಜ್ಯದಲ್ಲೂ ಕನ್ನಡ ಸಾಹಿತ್ಯ ಬಗ್ಗೆ ಅಭಿಮಾನ ಹೊರ ಹಾಗೆ ನಮ್ಮ ಬೇರೆ ಬೇರೆ ಸ್ಟೇಟ್ನಲ್ಲಿ ನಮ್ಮ ಜನರಿದ್ದಾರೆ, ಅವರಿಂದಲೂ ಕನ್ನಡ ಅಭಿವೃದ್ಧಿ ಆಗಲಿ, ಕನ್ನಡ ಸಾಹಿತ್ಯ ಅಭಿವೃದ್ಧಿ ಆಗಲಿ, ಸ್ವಲ್ಪನಾರು ಆಗಲಿ. ಇಷ್ಟು ಬೇಕಂದರೆ ಇಷ್ಟ. ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ನಾವು ಎಷ್ಟು ಕೊಡ್ತೀವಿ ಅದು ಒಳ್ಳೆಯದು. ಈಗ ನಮ್ಮ ಇವರು ಶಿವಕುಮಾರ್ ಸ್ಫೂರ್ತಿ ನನಗೆ ಪರಿಚಯ ಇಲ್ಲ. ಇವ್ರು ಬಂದು ಹೇಳಿದ್ರು
ರಿಷಿಯವರು ಕನ್ನಡ ನಿಂತಿದ್ದಾರೆ, ನಿಮ್ಮ ಓಟ್ ಇದ್ದರೆ ಕೊಡಿ ಅಂತ. ನನಗೆ ನೋಡಪ್ಪ ಇದೇ ಫಸ್ಟ್ ಟೈಮ್ ಬಂದಿರೋದು, ನಾನು ಗೊತ್ತಿಲ್ಲ, ಆದರೆ ನಾನು ಎಂದೂ ನಾನು ಅಟೆಂಡ್ ಆಗಿಲ್ಲ, ಇದೇ ಮೊದಲನೇ ಸಲ ಮಾಡ್ತೀನಿ. ಅಲ್ಲಿ ನಿಮಗೆ ಯಾವ್ದು ನೀನು ಹೇಳಿದ್ರು ಓಟ್ ಹಾಕ್ತೀನಿ ಅಂತ ಅನ್ನೋದಕ್ಕೆ ನೀವು ಬರಲೇಬೇಕು ಅನ್ನೋದಕ್ಕೆ ನಾನು ಆದರೆ ಒಂದು ನನಗೆ ಕನ್ನಡ ಸಾಹಿತ್ಯ ಬಗ್ಗೆ ಏನೊಂದು ಗೊತ್ತಿಲ್ಲ. ನಾನು ನಿಮ್ಮೆಲ್ಲ ಕ್ಷಮಾಪಣೆ ಕೇಳ್ತೇನೆ, ಯಾಕೆಂದರೆ ನೀವೆಲ್ಲ ಟೀಚರ್ ಮುಖ್ಯ ಒಂದು ಟೀಚರ್ ಆಗಿದ್ದೀರಿ, ನಿಮಗೆಲ್ಲ ಕನ್ನಡ ಸಾಹಿತ್ಯ ಬಗ್ಗೆ ಜ್ಞಾನ ಇದೆ, ನನಗೆ ಅಷ್ಟು ಜ್ಞಾನ ಇಲ್ಲ. ನನ್ನ ಮೆಡಿಕಲ್ ಬಿಟ್ಟರೆ ನನಗೆ ಮತ್ತೊಂದು ಏನೋ ಒಂದು ಜ್ಞಾನ ಇಲ್ಲ. ಅದಕ್ಕೆ ನಾವು ಏನೇ ಹಾಕಿ ನಮ್ಮ ಶಿವಕುಮಾರ್ ಅವರಿಗೆ ನಾವೆಲ್ಲ ಓಟ್ ಹಾಕಿ ನಿಮ್ಮೆಲ್ಲ ಓಟ್ ಎಲ್ಲ ಸಿಕ್ಕಿ ಅವರ ಆರಿಸಬಲ್ಲಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಅಭಿಪ್ರಾಯವನ್ನು ತಿಳಿಸಿದಂಥ ವೈದ್ಯರಾದಂಥ ಡಾಕ್ಟರ್ ಜಯಪ್ರಕಾಶ್ ಶ್ರೇಷ್ಠಿ ಅವರಿಗೆ ಮಾಧ್ಯಮ ಮಿತ್ರರಾದಂಥ ಚಿದಾನಂದ ಕಂಚಿಗೇರಿ ಅವರು ಸಹಿತ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಆದ್ಮೇಲೆ ಈಗ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ಕೇಂದ್ರಬಿಂದು ಆದಂಥ ಶಿವಕುಮಾರ್ ಅವರು ಮಾತಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಒಳಗೊಂಡು ಇಡೀ ಕರ್ನಾಟಕದ ಹೃದಯ ಭಾಗದಲ್ಲಿ ಇರುವಂತಹ ಈ ಒಂದು ಹರಿಹರ ಎರಡೂ ಶಕ್ತಿಯನ್ನು ಒಳಗೊಂಡಂತಹ ಭವ್ಯವಾದ ಇತಿಹಾಸವನ್ನು ಒಳಗೊಂಡಂತಹ ಈ ಹರಿಹರ ಸುಕ್ಷೇತ್ರ ಇದು ಪವಿತ್ರವಾದಂತಹ ಭೂಮಿ. ಇಲ್ಲಿ ನಾನು ನಿಂತು ಮಾತನಾಡ್ತಿರುವಂಥದ್ದು, ಇಲ್ಲಿ ಬಂದಿರೋದೇ ನನ್ನ ಒಂದು ಸೌಭಾಗ್ಯ ಅಂತ. ಹರಿಹರೇಶ್ವರನ ದಯೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಸೆ. ನಾನು ಒಂದು ವಾರದಿಂದ ಹರಿಹರಕ್ಕೆ ನಮ್ಮ ಮನೆಯವರ ಜೊತೆಗೆಲ್ಲ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಸ್ವಲ್ಪ ನನಗೆ ದೇವಸ್ಥಾನ ಕಂಡೆಲ್ಲ ದೇವಸ್ಥಾನಗಳಿಗೆ ಕೈ ಮುಗಿಯೋ ಸ್ವಭಾವ ನಮ್ಮಲ್ಲ. ಆದರೂ ಹರಿಹರಕ್ಕೆ ಬಂದಾಗ ನನಗೆ ಯಾಕೋ ಭಾಳ ಪದೇ ಪದೇ ಬರ್ತಾ ಇದ್ವಿ. ಭಾಳ ಹೊತ್ತು ಧ್ಯಾನ ಮಾಡ್ತಾ ನಿಂತಾಗ ಅನ್ನಿಸ್ತಾ ಇತ್ತು, ನಾನು ಭಾಳ ಮಾನಸಿಕವಾಗಿ ಸ್ಥೈರ್ಯವನ್ನು ಕಳ್ಕೊಂಡಿದ್ದೆ. ಯಾಕೆಂದರೆ ಘಟಾನುಘಟಿಗಳು ಇಲ್ಲಿ ಇದ್ದ ಕಾರಣ ಅಲ್ಲಿ ಹರಿಹರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದಾಗ ತಕ್ಷಣ ನನಗೆ ಒಂದೇನೋ ಒಂದು ಶಕ್ತಿ ಪ್ರವಹಿಸಿದಂಗಾಯಿತು. ಭಾಳ ಮುಖ್ಯವಾದ ವಿಷಯ. ರಾಜಕಾರಣಿಗಳು ಇವರೆಲ್ಲರೂ ಕೂಡ ನನ್ನ ಕರೆದು ಮಾತಾಡಿ ಒಂದು ಒಳ್ಳೆಯ ಆಶಯ ಬೆಳೆಸಿದರು. ಆ ಮುಖಾಂತರ ಈ ಒಂದು ಗಮನಕ್ಕೆ ಸಾಧ್ಯ ಆಗುತ್ತದೆ. ಅವರೆಲ್ಲರನ್ನೂ ನಾನು ನೆನಪು ಮಾಡ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಮುರುಗೇಶ್ವರಪ್ಪನವರೇ, ಡಾಕ್ಟರ್ ಪ್ರಕಾಶ್ ಅವರೇ, ಹಾಗೆಯೇ ಮಾರುತಿ ಕೊಂಡಾರಿಯವರೇ, ಹಾಗೂ ನಮ್ಮ ಕುಬೇಂದ್ರಪ್ಪನವರೇ, ಹಾಗೆಯೇ ನಮ್ಮ ಪತ್ರಿಕಾ ಪ್ರತಿನಿಧಿಗಳಾದಂಥ ನಮ್ಮ ಚಿದಾನಂದ ಅವರವರೇ, ಪ್ರಕಾಶ್ ಅವರು, ನಮ್ಮ ವಿಶೇಷವಾಗಿ ನನ್ನ ಇಲ್ಲಿ ಬರಲಿಕ್ಕೆ ಕಾರಣ ಆದಂಥದ್ದು ನಮ್ಮ ಗುರುಪ್ರಸಾದ್ ಸರ್. ಅವರು ಸುಮಾರು 25 ವರ್ಷಗಳಿಂದ ನನಗೆ ಆತ್ಮೀಯರು. ಯಾಕೆಂದರೆ ಅವರು ಜಗಳೂರು, ನಾನು ಆ ಊರಿನ ಮೊಮ್ಮಗ ಮತ್ತು ಹಳೆಯ ಜೊತೆಗೆ ಬಹಳ ಸ್ನೇಹಿತರು. ನನ್ನ ಹಳೆಯಂದ್ರೆಲ್ಲ ಅವ್ರ ಜೊತೆಗೆ ಸ್ನೇಹಿತರು. ಹಾಗಾಗಿ ಆ ಒಂದು ಸ್ನೇಹದ ಒಂದು ಎಳೆ ಇಲ್ಲಿ ಹರಿಹರದಲ್ಲಿ ನನ್ನ ಆ ಮುಚ್ಚಿನಲ್ಲಿ ಕುಂತು ಪದೇ ಪದೇ ಚರ್ಚೆ ಮಾಡಿ, ಇಲ್ಲ ನೀವು ಇಲ್ಲಿ ಬಂದ್ರಿ, ನಿಮಗೆಲ್ಲರನ್ನು ಪರಿಚಯ ಮಾಡೋಣ ಅಂತ ಹೇಳ್ಬಿಟ್ಟು ನನಗಿಂತ ನನ್ನ ಬಗ್ಗೆ ಅವ್ರಿಗೆ ಹೆಚ್ಚು ಒಲವು ಪ್ರೀತಿ ಇದೆ ಅಂತ ಒಬ್ಬ ಸ್ನೇಹಿತರಿಗೆ ನನಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹಾಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ವಿಶೇಷವಾಗಿ ಶಿವಪ್ರಕಾಶ್ ಶಾಸ್ತ್ರೀಜಿಯವರು, ನಮ್ಮ ಇವರು ಪಕ್ಕದಲ್ಲೇ ಇರುವಂಥವರು ಹಿರಿಯರು, ನನಗೆ ಭಾಳ ಪ್ರೇರಣೆಯನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ಮೇಷ್ಟ್ರುಗಳೆಲ್ಲ ಅವರ ಶಾಲೆಗಳಿಗೆಲ್ಲ ಹೋಗಿದ್ದೆಲ್ಲ ಶಿಕ್ಷಕ ನಿಂತಿರೋರು, ಇವರೆಲ್ಲರ ಒಂದು ಪ್ರೀತಿಯಿಂದ ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ, ಇದು ಇದಕ್ಕಿದ್ದಂಗೆ ನಾವು ನಮ್ಮ ಬುಕ್ ಸ್ಟಾಲ್ನಲ್ಲಿ ಕುರಿತು ಚರ್ಚೆ ಮಾಡಬೇಕಾದ್ರೆ ಮಾತಾಡೋಕ್ಕೆ ಇದು ಭಾನುವಾರನೇ ಶುರು ಮಾಡಿಬಿಡೋಣ ಅಂತೇಳಿ, ಹಾಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದರು. ವಿಶೇಷವಾಗಿ ಇದು ಪತ್ರಿಕಾ ವರದಿಗೆ ಸಂಬಂಧಪಟ್ಟಾಗಿ ಅಂತ ಆರಂಭ ಮಾಡಿದ್ವಿ. ಅದಿಲ್ಲ ಪ್ರಥಮ ಪ್ರಚಾರ ಸಭೆಯೇ ಇದಾಗಬಿಡಲಿ ಅಂತ ಸ್ವಲ್ಪ ವಿಶೇಷವಾಗಿ ಮಾಡಿದ್ವಿ. ಅದು ಭಾನುವಾರ ಇರೋದ್ರಿಂದ ಒಂದಷ್ಟು ಜನರು ಬರಲಿಕ್ಕೆ ಅಡಚಣೆ ಆಗಿದೆ.
ಮುಂದಿನ ದಿನಗಳಲ್ಲಿ ಸರಿ ಹೇಳಿದಾಗೆ ಸಣ್ಣ ಜರಿ ಮುಂದೆ ನದಿ ಮಹಾನದಿ ಪ್ರವಾಹ ಮಹಾನದಿ ಆಶ್ರಯಿಂದ ಇಷ್ಟನ್ನು ಸಾಂಕೇತಿಕವಾಗಿ ನಮಗೆ ವಿನಂತಿಸಿಕೊಳ್ತಾ ತಮ್ಮೆಲ್ಲರ ಒಂದು ಆಶಯದಂತೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹದ ಒಂದು ತಳಹದಿಯ ಮೇಲೆ ನಾನು ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಭಾಳ ವಿಶೇಷವಾಗಿ ಸಾಮಾನ್ಯ ಜನರಿಗೂ ಕೂಡ ಒಬ್ಬ ಬಾಲ್ಯದಲ್ಲಿರುವಂಥ ಮಗುವಿನಿಂದ ಹಿಡಿದು ಪ್ರೈಮರಿ ಶಾಲೆ ಮಕ್ಕಳಿಂದ ಹಿಡಿದು ಹೈಸ್ಕೂಲು ಕಾಲೇಜು ಯೂನಿವರ್ಸಿಟಿಯಲ್ಲಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಯುವಕ ಯುವತಿಯರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಈ ಸಾಹಿತ್ಯ ಪರಿಷತ್ತನ್ನು ಬೆಳೆಸುವಂತಹ ಎಲ್ಲ ಹಿರಿಯರಾಗಿರ್ಬೋದು ಹಾಗೆಯೇ ವಿಶೇಷವಾಗಿ ಸಾಹಿತ್ಯವನ್ನು ಓದುವ ಬರೆಯುವ ಕಲಾವಿದರು ಸಾಹಿತಿಗಳು ಜೊತೆಗೆ ವಿಶೇಷ ಪತ್ರಕರ್ತರು ಹೀಗೆ ಅನೇಕ ಕ್ಷೇತ್ರಗಳಲ್ಲಿರುವಂಥವರೆಲ್ಲರೂ ಈ ಸಾಹಿತ್ಯ ಪರಿಷತ್ ಬೆಳೆಸಬೇಕಾದಂಥ ಜವಾಬ್ದಾರಿ ಇದೆ. ನಾನೊಬ್ಬ ಕನ್ನಡ ಶಿಕ್ಷಕ, ವಿಶೇಷವಾಗಿ ಸುಮಾರು ವರ್ಷಗಳಿಂದಲೂ ಸಾಹಿತ್ಯದ ಒಂದು ಪರಿಚಾರಿಕೆಯನ್ನು ಮಾಡಿಕೊಂಡು ಬಂದವನು. ಕಳೆದ 2 ಚುನಾವಣೆಯಲ್ಲಿ ನಾನು ನಿಂತು ಒಂದು ಸೋಲನ್ನು ಅನುಭವಿಸಿದ್ದೆ. ಈ ಬಾರಿ ಈ ಒಂದು ಗೆಲುವು ಬಂತು ಅಂದರೆ ನನ್ನನ್ನು ನೀವು ಆಯ್ಕೆ ಮಾಡಿದರೆ ಅಂದರೆ ನೀವೆಲ್ಲರೂ ಗೆದ್ದ ಹಾಗೆ ನಮ್ಮ ಸಾಹಿತ್ಯ ಪರಿಷತ್ತು, ವಿಶೇಷವಾಗಿ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತು ಒಂದು ಗೆಲುವನ್ನು ಪಡ್ಕೊಂಡಾಗೆ ಅಂತ ಆಶಿಸ್ತೇನೆ. ಆಮೇಲೆ ನನಗೆ ಯಾರೂ ವಿರೋಧಿಗಳು ಅಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹಿರಿಯರ ಮಾರ್ಗದಲ್ಲಿ ನಡೆಯಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ನಾನು ಈ ಒಂದು ಚುನಾವಣೆಯಲ್ಲಿ ಈಗ ಸ್ಪರ್ಧಿಸಿದ್ದೇನೆ. ಇದರಲ್ಲಿ 8 ಜನ ಇದ್ವಿ, ಅದರಲ್ಲಿ 6 ಜನ ವಾಪಸ್ ಆಗಿದ್ದಾರೆ. 2 ಜನ ಇದ್ದಾರೆ, ನಮ್ಮ ಹಿರಿಯರು ವಾಮದೇವಪ್ಪ ಮತ್ತು ನಾನು. ಈಗ ಅವ್ರಿಗೆ ಈಗಾಗಲೇ 75 ವರ್ಷಗಳಾಗಿದೆ. ಸುಮಾರು 2 ಬಾರಿ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯುವಕರಿಗೆ ನಿಮ್ಮಂಥವ್ರಿಗೆಲ್ಲ ಒಂದು ಅವಕಾಶ ಸಿಗಲಿ ಅನ್ನೋದು ನನ್ನ ಆಶಯ. ಆಮೇಲೆ ಎಲ್ಲರಿಗೂ ವಿನಂತಿ ಕೂಡ ಮಾಡಿಕೊಳ್ತೇನೆ, ನಿಮ್ಮೆಲ್ಲರ ಮಾತುಗಳು ನನಗೆ ಒಂದು ಶಕ್ತಿಯಾಗಿ ಒಂದು ಪ್ರಜ್ವಲಿಸಿದರೆ ನಾನು ಸಾಹಿತ್ಯ ಪರಿಷತ್ ಸೇವೆ ಮಾಡಲಿಕ್ಕೆ ಅನುವಾಗುತ್ತೆ ಅಂತ ಆಶಿಸ್ತಾ ನನ್ನ ಒಂದು ನೀವೆಲ್ಲರೂ ಓದ್ಕೊಂಡಿರ್ತೀನಿ, ನಾನು ಅದ್ರ ಬಗ್ಗೆ ಹೇಳೋದು ಬೇಕಲ್ಲ ಅನಿಸುತ್ತೆ. ವಿಶೇಷವಾಗಿ ಹಿರಿಯರು ಒಂದು ನಮಗೆ ಆದೇಶ ನೀಡಿದರು, ನಾವೆಲ್ಲರೂ ದಾನಿಗಳನ್ನ ಮರೆತು ಬಿಡ್ತೀವಿ. ಪ್ರತಿಯೊಂದು ಶಾಲೆ ಇದೆ ಅಂತಂದರೆ ಆ ಶಾಲೆಯ ಹಿನ್ನೆಲೆಯಲ್ಲಿ ದಾನಿಗಳು ಇದ್ದೇ ಇರ್ತದೆ. ಜಾಗ ನನ್ನ ಹಳ್ಳಿನಲ್ಲೇ ಆಗಲಿ ಯಾವುದೇ ಪಟ್ಟಣದಲ್ಲಾಗಿರ್ಬೋದು, ಆ ಸ್ಥಳ ದಾನವನ್ನು ಮಾಡಿದ್ದಕ್ಕೆ ಆ ಶಾಲೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಶಾಲೆ ಇರುತ್ತೋ ಅಲ್ಲಿ ಅಕ್ಷರಾಭ್ಯಾಸ ಆಗುತ್ತೋ ಅಲ್ಲಿ ಸಾಹಿತ್ಯ ಬೆಳೆಯುತ್ತೆ, ಹಾಗೆಯೇ ಸಂಸ್ಕೃತಿ ಬೆಳೆಯುತ್ತೆ. ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳಿಗೆ ಅದೊಂದು ಮೂಲ ನೆಲೆಯಾಗುತ್ತೆ. ಹಾಗಾಗಿ ಆ ಶಾಲೆಯ ಜಾಗಗಳನ್ನು ಕೊಟ್ಟಂತಹ ನಮ್ಮ ಹಿರಿಯರು ಹೇಳಿದಾಗೆ ದಾವಣಗೆರೆಯ ಜಿಲ್ಲೆಯ ಸದ್ಯ ನಮ್ಮ ಲಿಮಿಟ್ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳ ಪಟ್ಟಿಯನ್ನು ಸಂಗ್ರಹಿಸಿ, ಮುಖ್ಯ ಶಿಕ್ಷಕರ ಜೊತೆಗೆ ಸಂಗ್ರಹಿಸಿ, ಜೊತೆಗೆ DDPI ಅವರನ್ನು ಸಂಪರ್ಕ ಮಾಡಿಬಿಟ್ಟು ಯಾರ್ಯಾರು ಯಾವ ವರ್ಷದಲ್ಲಿ ಆ ಒಂದು ದಾನವನ್ನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಲಿಸ್ಟ್ ತಗೊಂಡು ಈಗ ಯಾರು ಹಾಲಿ ಇದ್ದಾರೆ ಅವರನ್ನು ಅಥವಾ ಅವ್ರ ಮಕ್ಕಳನ್ನು ಅವ್ರ ಮೊಮ್ಮಕ್ಕಳನ್ನು ಅವನ್ನೆಲ್ಲ ಒಂದು ಗೂಡಿಸಿಬಿಟ್ಟು ಒಂದು ಮೊದಲನೇ ಕಾರ್ಯಕ್ರಮವನ್ನು ಅವ್ರನ್ನ ಸ್ಮರಣೆ ಮಾಡುವಂತಹ, ಅವರು ಮತ್ತೆ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನು ಪ್ರೋತ್ಸಾಹಿಸುವಂತಹ, ಈಗೇನು ಶಿಕ್ಷಣ ಪಡಿತಾ ಇದ್ದೀವಿ ಅಲ್ಲಿ ಏನು ನಾವು ಮೇಲ್ಕೂಟಾಗಿ ಕಾರ್ಯನಿರ್ವಹಿಸ್ತೀವಿ, ನಮ್ಮೆಲ್ಲರಿಗೂ ಆ ಥರದ ಒಂದು ಆಲೋಚನೆ ಮಾಡೋದೇ ಒಂದು ಪುಣ್ಯದ ಕೆಲಸ. ಅಂತ ಸತ್ಕರಿಸೋದು, ಸನ್ಮಾನಿಸದೆ ಮುಂದಿನ ಇನ್ನೂ 100 ಜನ ದಾನಿಗಳು ಹುಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಆಶಿಸ್ತಾ, ಖಂಡಿತ ಹಿರಿಯರ ಆಶೀರ್ವಾದದಂತೆ ನಾನು ಆ ಮೊದಲೇ ಕೆಲಸವನ್ನು ಆ ಶಾಲೆಯಿಂದ ಅಕ್ಷರ ಹುಟ್ಟುವ ಆ ಒಂದು ನೆಲೆ ಏನಿದೆ ಅಲ್ಲಿ ಆ ನೆಲೆಯನ್ನು ಕೊಟ್ಟಂಥ ದಾನಿಗಳನ್ನು ಗೌರವಿಸುವ, ಸತ್ಕರಿಸುವ ಕೆಲಸ ಮಾಡೋಣ ಅಂತ ಮಾಡಲಿಕ್ಕೆ ನಿಮ್ಮೆಲ್ಲರ ಬೆಂಬಲದೊಂದಿಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನಮ್ಮ ಮಾತನ್ನು ಮುಂದೆ ಮಾಡ್ತೀನಿ. ಎರಡನೇದು, ಒಂದು ನಮ್ಮ ದಾವಣಗೆರೆಯಲ್ಲಿ ಕನ್ನಡ ಭವನ ಇದೆ, ಆದರೆ ನಮ್ಮ ಹರಿಹರ ಹೃದಯ ಭಾಗ, ಭೌಗೋಳಿಕವಾಗಿ ನೋಡಿದ್ರು ಹರಿಹರ ಹೃದಯ ಭಾಗ. ಆಮೇಲೆ ಇಲ್ಲಿ ಕಲ್ಚರಲ್ ಆಗೇನೆ ಇದು ಐತಿಹಾಸಿಕ ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ದಾವಣಗೆರೆಯಲ್ಲಿ ಇಲ್ಲ. ದಾವಣಗೆರೆಯಲ್ಲೆಲ್ಲ ಆ ಕಡೆ ಈ ಕಡೆ ಹಳ್ಳಿಗೂರಲ್ಲಿ ಬಂದು ಸೇರ್ಕೊಂಡಿರೋ ಸಣ್ಣ ಊರಲ್ಲಿ ಹರಿಹರ ದಾವಣಗೆರೆ ಬಂದು ಅದು ಇದು ರಾಜ ಮಹಾರಾಜರ ಕಾಲದ ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು. ನಿಜವಾದ ರಾಜಧಾನಿ ಇದು ಮೆರೆದಿರೋದು ಹರಿಹರ. ಆದರೆ ಅಲ್ಲಿ ಇದ್ದಂಥ ಸಣ್ಣ ಹಳ್ಳಿ ಬೆಳವಣಿಗೆ ಅದು ಅಲ್ಲಿ ಬಂದಂಥ ಫ್ಯಾಕ್ಟ್ರಿಗಳು ಇರ್ಬೋದು, ಅದು ಮ್ಯಾಚಸ್ಗಳಾಗಿರ್ಬೋದು. ಹಾಗಾಗಿ ಹೊಟ್ಟೆ ಪಟ್ಟದ್ದು ಬದುಕನ್ನು ಕಟ್ಟಿಕೊಟ್ಟಂಥದ್ದು, ಇತಿಹಾಸವನ್ನು ನಮ್ಮ ರಕ್ತಗತವಾಗಿ ಮಾಡಿ ಒಂದು ಸಂಸ್ಕೃತಿ ಬೆಳೆಸಿರುವಂಥದ್ದು ಈ ಹರಿಹರ ದೇವಸ್ಥಾನವೇ ಅದಕ್ಕೆ ಒಂದು ಸಾಕ್ಷಿ. ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ರಾಜ ಮಹಾರಾಜರು ಇರುವಂಥದ್ದು ನಾನು ನಮ್ಮ ಸರ್ ಬುಕ್ಸ್ನಲ್ಲಿ ಬುಕ್ಸ್ ನೋಡಿದೆ, ಯಾರೋ ಒಬ್ಬರು ಬರೆದಿದ್ದಾರೆ. ಅದರಲ್ಲಿ ಬರೀ ಕೆಲವು ದಾಖಲೆ ಮಾಡಿದ್ದಾರೆ. ಸಾಹಿತ್ಯಾತ್ಮಕವಾಗಿ ಇದೇ ಇದು
ಈ ಹರಿಹರದ ಸುತ್ತಮುತ್ತಲೇ ಒಂದು ನೂರಾರು ಶಾಸನಗಳು, ಪ್ರತಿಯೊಂದು ದೇವಸ್ಥಾನ, ನೂರಾರು ದೇವಸ್ಥಾನಗಳು ಅಲ್ಲಿ ಶಾಸನಗಳನ್ನು ಅಲ್ಲಿ ಕಂಡೆ ಆ ಪುಸ್ತಕದಲ್ಲಿ ನೋಡಿದೆ. ಇವನ್ನೆಲ್ಲ ಗಮನಿಸಿದಾಗ ಎಲ್ಲ ಈ ಹರಿಹರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರುವ ಎಲ್ಲ ದೇವಸ್ಥಾನಗಳಲ್ಲಿರುವ ಈ ಏನು ಶಾಸನಗಳು ಇದ್ದಾವೆ ಅವುಗಳನ್ನು ಅಭ್ಯಾಸ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನೆನಪು ಮಾಡಿಕೊಳ್ಳುವಂತಹ ಒಂದು ವಿಚಾರ ಸಂಕಿರಣಗಳನ್ನ ಅಲ್ಲಲ್ಲಿ ಮಾಡಬೇಕಾಗಿದೆ ಅಂತ ಆಸಕ್ತೇನೆ. ಅದಕ್ಕೆ ಒಂದು ಕನ್ನಡ ಭವನವನ್ನು ನಮ್ಮ ಹರಿಹರದಲ್ಲಿ ಎಲ್ಲ ತಾಲೂಕಿನಲ್ಲಿ ಮಾಡಬೇಕು ಅನ್ನೋದು ಒಂದು ಆಶಯ ಇದೆ. ನಿಮ್ಮೆಲ್ಲರ ಆಶಯ ಜೊತೆಗೆ ನಮ್ಮ ಭಂಡಾರಿ ಸರ್ ಅವರು ರಾಜಕಾರಣಿಗಳಿದ್ದಾರೆ. ಇವ್ರ ನಂತರ ನಾನು ಎಲ್ಲ ತಾಲೂಕು ಜಿಲ್ಲೆ ರಾಜ್ಯದ ಮುಖ್ಯತೆಗಳನ್ನೆಲ್ಲ ನಾವು ಸಂಪರ್ಕ ಮಾಡಬೇಕಾಗಿದೆ. ಇವ್ರ ಮುಖಾಂತರ ಅವರೆಲ್ಲರ ಒಂದು ಬೆಂಬಲ ನನಗೆ ಇರಲಿ ಅಂತ ಆಶಿಸ್ತಾ, ಇವರ ಮುಂದಾಳತ್ವದಲ್ಲಿ ಆ ಜಾಗ, ಆ ಕಟ್ಟಡವನ್ನು ನಿರ್ಮಾಣ ಮಾಡಿ ಭವ್ಯವಾದ ಒಂದು ಕಾರ್ಯಕ್ರಮ ಮಾಡಬೇಕಾದ ಸೂಕ್ತವಾದಂತಹ ಒಂದು ಕನ್ನಡ ಭವನವನ್ನು ನಮ್ಮ ಹರಿಹರದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹರಿಹರೇಶ್ವರ ನಿಮ್ಮೆಲ್ಲರಿಗೂ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹಾಗೆಯೇ ಇನ್ನೊಂದು ಮುಂಕುತಿಮ್ಮನ ಒಂದು ಕಗ್ಗದಲ್ಲಿ ಹೇಳ್ತಾರೆ, ಹೊಸ ತಿಂಗಳು ಹಳೆ ನೀರು ಕೂಡಿರಲು ಮರಸರು, ಹೊಸ ಯುಕ್ತಿ ಹಳೆ ತತ್ವದೊಳಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಲೆಳಿಸಿ ಹೊಸವ ಜೀವನವನ್ನು ಮುಂಕುತಿಮ್ಮ ಅಂತ. ನಮಗೆ ಹಳೆಯದೇನಿದೆ ಈ ಹರಿಹರನ ಆ ಒಂದು ಕಟ್ಟಿದಂಥ ಬಾಟಾಳಿ ರಾಜರ ಒಂದು ಆಳ್ವಿಕೆ, ಆ ಸಂಸ್ಕೃತಿಯ ಬೇರುಗಳು ಇದ್ದಾವೆ. ಈ ಬೇರುಗಳನ್ನು ನಾವು ಇರಿಸಿ ಇಲ್ಲಿ ಚೆನ್ನಾಗಿ ಪ್ರಬಲವಾಗಿ ಆ ಸಂಸ್ಕೃತಿಯ ಬೇರನ್ನು, ಮರವನ್ನು ಬೆಳೆಸಿದಾಗ ಅದು ಒಳ್ಳೆಯ ಹೂಗಳನ್ನು ಎಲ್ಲ ಕಡೆಗೂ ಹಂಚುತ್ತೆ, ಪಸರಿಸುತ್ತೆ ಸಂಸ್ಕೃತಿಯನ್ನು ಆಶಿಸ್ತಾ, ಇಲ್ಲಿ ಹರಿಹರದಲ್ಲಿ ವಿಶೇಷವಾಗಿ ಆ ಒಂದು ಮೂಲ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಮೂಲ ಕಾರ್ಯಕ್ಷೇತ್ರ ಇದು ಮಾಡಿಕೊಳ್ಳೋಣ ಅಂತ ನಾನು ಆಶಿಸ್ತೇನೆ. ಆ ಮುಖಾಂತರ ನಾನು ಶಾಲಾ ನಾನೊಬ್ಬ ಕನ್ನಡ ಮೇಷ್ಟ್ರಾಗಿರೋದ್ರಿಂದ ನಾವು ಕನ್ನಡ ಸಾಹಿತ್ಯದ ಪ್ರಕ್ರಿಯೆ ಹೇಗೆ ಆರಂಭವಾಗುತ್ತೆ ಅಂತಂದರೆ ಶಾಲೆಗಳಿಂದ, ಕಾಲೇಜುಗಳಿಂದ ಭಾಳಷ್ಟು ಜನ ಪ್ರೈಮರಿ ಸ್ಕೂಲ್ ನನಗೆ 1ರಿಂದ 4ವರೆಗೆ ಈ ನೋಡಿ ಭಾಳಷ್ಟು ಜನ ನಮಗೆ ಇಂಗ್ಲೆಂಡ್ ಒಂದು ಕವಿತೆಯನ್ನು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಕಾನ್ವೆಂಟ್ನಲ್ಲಿ. ಅದು ನಮ್ಮ ಹರಿಹರದ ಒಂದು ವೈಭವ, ಈ ನಾಡಿನ ಪರಿಚಯ ನಮ್ಮಲ್ಲಿ ಇಲ್ಲೇ. ಹಾಗಾಗಿ ನಮ್ಮ ರವೀಂದ್ರನಾಥ್ ಸರ್ ಮೊನ್ನೆ ಕಲಿದ್ರು, ಇದಕ್ಕೆ ನೀವು ಪ್ರೋತ್ಸಾಹ ಮಾಡ್ತೀವಿ ಎಲ್ಲ ನಿಂತ್ಬಿಟ್ಟು ಅಂತಂದು ಎಲ್ಲ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಗಮನಕ್ಕೆ ತಂದೆ 1ರಿಂದ 4ವರೆಗೆ ಒಂದು ಸಪ್ಲಿಮೆಂಟ್ರಿ, ಅದು ನಮ್ಮ ತಾಲೂಕಿನಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳು, ರಾಜಮಹಾರಾಜರು, ಇಲ್ಲಿರುವ ಶಾಸನಗಳು, ಇಲ್ಲಿರುವ ಕಲಾವಿದರು, ಇದನ್ನು ಪರಿಚಯ ಮಾಡುವಂಥ ಸಣ್ಣ ಒಂದು ಪುಸ್ತಕ ತಾಲೂಕು ಲೆವೆಲಿಂದ ಇರಬೇಕು. ಅದೇ ರೀತಿ ಇಡೀ ಕರ್ನಾಟಕದಾದ್ಯಂತ ಆಯಾ ತಾಲೂಕಿನಲ್ಲಿ 1ರಿಂದ 4ನೇ ಮಕ್ಕಳಿಗೆ, ಆಮೇಲೆ ಜಿಲ್ಲಾ ಮಟ್ಟದ ಒಂದು ಸಪ್ಲಿಮೆಂಟ್ರಿ ಹೈಸ್ಕೂಲ್ ಮಕ್ಕಳಿಗೆ 8, 9, 10ಕ್ಕೆ ಜಿಲ್ಲೆಯನ್ನು ಪರಿಚಯ ಮಾಡುವಂಥದ್ದು. ಕಾಲೇಜಿಗೆ ಬಂದರೆ ಆ ನಂತರ ರಾಜ್ಯದ ಇತಿಹಾಸ, ಆಮೇಲೆ ದೇಶದ ಇತಿಹಾಸ, ಇಂಟರ್ನ್ಯಾಷನಲ್ ಬರುತ್ತಾವಾಗುತ್ತೆ. ಡಿಗ್ರಿಗೆ ಹೋದಾಗ ನಾವು ಅಲ್ಲಿ ಇತಿಹಾಸವನ್ನು ಆ ಪುಸ್ತಕದಲ್ಲಿರುವ ಇದು ನಾವು ಈ ದೂರದ ಗಮನಿಸ್ತೇವೆ ಹೊರತು ನಮ್ಮಲ್ಲಿ ಏನೋ ಒಂದು ಪುಷ್ಕರಣಿ ಇದೆ, ನಮ್ಮಲ್ಲಿ ಏನೋ ದೇವಸ್ಥಾನ ಇದೆ, ನಮ್ಮಲ್ಲಿ ಯಾರೋ ಕವಿಗಳು ಇದ್ದಾರೆ, ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತೀವಿ. ಹರಿಹರದ ಕವಿಗಳು ಯಾರ್ಯಾರಿದ್ದಾರೆ, ಇಲ್ಲಿ ಯಾರ್ಯಾರು ಗಾಯಕರಿದ್ದಾರೆ, ಇಲ್ಲಿ ಯಾರ್ಯಾರು ಕಲಾವಿದರಿದ್ದಾರೆ, ಅದು ನಾವು ಗಮನಿಸ್ತೇವೆ. ಹಾಗಾಗಿ ಈ ಥರದ ಪುಸ್ತಕಗಳನ್ನು ಶಿಕ್ಷಣ ಇಲಾಖೆ ಮುಖಾಂತರ ಮಾಡೋಕ್ಕೆ ಒಂದು ಒತ್ತಾಸೆಯನ್ನು ನಾವು ಸಾಹಿತ್ಯ ಪರಿಷತ್ತಿನಿಂದ ಅವ್ರಿಗೆ ಒಂದು ಯಾಕೆಂದರೆ ಒಂದು ತಾಲೂಕು ಇರ್ಬೋದಿದು, ಆದರೆ ಈ ಒಂದು ಧ್ವನಿ ರಾಜ್ಯ ಸರ್ಕಾರ, ರಾಜ್ಯದ ನಮ್ಮ ಶಾಸಕರು ನಡೆಸಿದರೆ, ಅವರು ಸರ್ಕಾರಕ್ಕೆ ನಡೆಸಿದರೆ, ಇಡೀ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಸಣ್ಣ ಸಣ್ಣ ಸಪ್ಲಿಮೆಂಟರಿ ಪುಸ್ತಕಗಳು ಬಂದಾಗ ನಮ್ಮ ಇತಿಹಾಸ ನಮಗೆ ಆಗುತ್ತೆ. ಇದನ್ನು ನಾವು ಸಾಹಿತ್ಯ ಪರಿಷತ್ನ ಒಂದು ಅಜೆಂಡಾದಲ್ಲಿ ಸೇರಿಸಿ ಹೋರಾಟ ಮಾಡೋಣ ಅಂತ ಆಶಿಸ್ತೀವಿ. ಇಷ್ಟು ಹೇಳ್ತಾ, ಈಗಾಗಲೇ ಸಾಹಿತ್ಯ ಪರಿಷತ್ನವರು ಅನೇಕ ಪ್ರಶಸ್ತಿಗಳನ್ನು ಇವನ್ನೆಲ್ಲ ನೀಡ್ತಾರೆ. ಅವುಗಳ ಜೊತೆಗೆ ವಿಶೇಷವಾಗಿ SSLC ಮಕ್ಕಳಿಗೆ, PUC ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ ಇದೆಲ್ಲ ಕನ್ನಡದಲ್ಲಿ ಹೆಚ್ಚು ಅಂಕ ಪಡ್ಕೊಂಡ್ರೆ ಪ್ರಶಸ್ತಿಯನ್ನು ಕೊಡುವಂಥದ್ದನ್ನು ನಮ್ಮ ಜಿಲ್ಲಾ ಒಂದು ಮುಂದೆ ಬರುವ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನವರು ಹೊಂದ್ಕೋಬೇಕಾಗಿದೆ. ಅವಾಗ ಅವರಿಗೆ ಸಾಹಿತ್ಯ ಪರಿಷತ್ ಏನು ಗೊತ್ತಾಗುತ್ತೆ, ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದಾಗುತ್ತೆ, ಇನ್ನೂ ಇದ್ದವರಿಗೆ ಹೆಚ್ಚು ಓದಬೇಕು ಅನ್ನೋ ಆಶಯ. ಜೊತೆಗೆ ಕನ್ನಡ ಶಿಕ್ಷಕರನ್ನು ಕಲಿಸಿ ಕನ್ನಡವನ್ನು ಚೆನ್ನಾಗಿ ಬೋಧನೆ ಮಾಡುವಂಥ ಒಂದು ಹೊರೆಗಳನ್ನು, ಜೊತೆಗೆ ಅವ್ರಿಗೂ ಕೂಡ ಗುರುತಿಸಿ ಸನ್ಮಾನ ಮಾಡುವಂಥ, ಯಾರು ಹೆಚ್ಚು 100% ರಿಸಲ್ಟ್ ತೆಗೆದಿದ್ದಾರೆ ಕನ್ನಡದಲ್ಲಿ ಅವರನ್ನು ಗೌರವಿಸುವಂಥ ಒಂದಿದೆ. ಹೀಗೆ ಕನ್ನಡಕ್ಕೆ ಯಾರ್ಯಾರು ಕೆಲಸ ಮಾಡ್ತಾರೆ, ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ ಅವರೆಲ್ಲರನ್ನೂ ಗುರುತಿಸಿ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಹೀಗೆ ಜೊತೆಗೆ ನಾನು ವಿವಿಧ ಸಂಘ ಸಂಸ್ಥೆಗಳನ್ನು ಒಳಗೊಂಡಂತೆ ಅನೇಕ ಸಂಘ ಸಂಸ್ಥೆಗಳು ನಮ್ಮಲ್ಲಿ ಇದ್ದಾವೆ.
ಅನೇಕ ಈ ಆಟೋ ಚಾಲಕರಿಂದ ಹಿಡಿದು ಸಂಘಟನೆಗಳಿದ್ದಾವೆ, ಅನೇಕ ನೂರಾರು ಸಂಘ ಸಂಸ್ಥೆಗಳಿದ್ದಾವೆ. ಅವುಗಳನ್ನೆಲ್ಲ ಒಳಗೊಂಡಂತೆ ನಾವು ಮಾಡಬೇಕಾಗಿದೆ. ಜೊತೆಗೆ ನಾನು ಮತ್ತೆ ಭಾಳ ಮುಖ್ಯವಾದ ಒಂದು ಆಲೋಚನೆ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಹೋಬಳಿ ಮಟ್ಟದಲ್ಲಿ ಇರೋ ಸಂಘಟನೆಗಳನ್ನು ಮಾಡಿಬಿಟ್ಟು ಅಲ್ಲಿ ಒಂದು ಗ್ರಾಮ ಪಂಚಾಯಿತಿಗೆ ಅಂದರೆ ಅಲ್ಲಿ ಸುತ್ತ ಒಂದು 7-8 ಹಳ್ಳಿಗಳು ಇರ್ತವೆ. ಅಲ್ಲಿ 7-8 ಹಳ್ಳಿಯಲ್ಲೂ ಪ್ರೈಮರಿ ಶಾಲೆ ಇರುತ್ತೆ, ಹೈಸ್ಕೂಲ್ ಇರುತ್ತೆ, ಕಾಲೇಜ್ ಇರುತ್ತೆ, ಡಿಗ್ರಿ ಕಾಲೇಜ್ ಇರುತ್ತೆ, ಹಾಗೆಯೇ ಅಲ್ಲಿ ಹಾಲಿನ ಡೈರಿ ಇರುತ್ತೆ, ಅಲ್ಲಿ ಸಹಕಾರಿ ಸಂಘಗಳು ಇರ್ತವೆ, ಸ್ತ್ರೀ ಶಕ್ತಿ ಸಂಘಗಳು ಇರ್ತವೆ. ಇಷ್ಟೆಲ್ಲ ಸಂಘ ಸಂಸ್ಥೆಗಳು ಬರೀ ಒಂದು ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಇರ್ತವೆ. ಅಲ್ಲಿ ಆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ, ಪ್ರತಿಭಾವಂತ ಶಿಕ್ಷಕರಿರ್ತಾರೆ, ಪ್ರತಿಭಾವಂತ ಜಾನಪದ ಕಲಾವಿದರಿರ್ತಾರೆ, ಹಿರಿಯರಿರ್ತಾರೆ, ಕಿರಿಯರಿರ್ತಾರೆ, ಮಹಿಳೆಯರಿರ್ತಾರೆ. ಇಷ್ಟೊಂದು ಜನ, ಸಾವಿರಾರು ಜನ ಇರ್ತಾರೆ. ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ನಲ್ಲಿ ಮಾಡಿರುವಂಥ ಒಂದು ಕಾರ್ಯಕ್ರಮ ಮಾಡಿದೆ. ಅದು ಅದ್ಭುತವಾಗಿ ಆ ಎಲ್ಲ ಮಕ್ಕಳು ಮನೆಗೂ ಕೂಡ ಸಾಹಿತ್ಯ ಪರಿಷತ್ತು ಹೋಗುತ್ತೆ. ಸಾಹಿತ್ಯ ಪರಿಷತ್ತನ್ನು ಗುರುತಿಸಿ ಒಂದು ಈ ಕಡೆ ಆ ಒಂದು ಅವರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಅವಕಾಶ. ನಾವು ಮಾಡೆಲ್ ಆಗಿ ಒಂದು ಗ್ರಾಮ ಪಂಚಾಯಿತಿಯನ್ನು ತೊಗೊಂಡ್ರೆ ಇಷ್ಟು ಕೆಲಸ ಆಗುತ್ತೆ. ಹಂಗೆ ನಮ್ಮ ಜಿಲ್ಲೆಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ಕೆಲಸಗಳು ನಿರಂತರ 365 ಇಂಟು 5 ವರ್ಷ ಏನಿದೆಯಲ್ಲ ಅಷ್ಟು ವರ್ಷ ಪ್ರತಿ ಒಂದಲ್ಲ ಒಂದು ಊರಿನಲ್ಲಿ 365 ದಿವಸ ಈ ಥರ ಕಾರ್ಯಕ್ರಮಗಳು ಮಾಡಲಿಕ್ಕೆ. ಅದಕ್ಕೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಘಟಕಗಳು, ಅಲ್ಲಿ ವಿಶೇಷವಾಗಿ ಒಂದು 25% ಮಹಿಳೆ, ನಮ್ಮಲ್ಲಿ ಭಾಳ ಜನ ಮಹಿಳೆಯರಿಲ್ಲೇ ಕಸಾಪದಲ್ಲಿ ಕೇಂದ್ರದಿಂದ ಇಲ್ಲಿವರೆಗೆ ತಗೊಂಡ್ರೆ 25% ಮಹಿಳೆಯರಿಗೆ ಮೀಸಲು, ಒಂದು 25% ಯುವಕರಿಗೆ, ಇನ್ನೊಂದು 40% ಮಧ್ಯಮ, ಒಂದು 10% ಹಿರಿಯರು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಜ್ಞಾನ ವಿಜ್ಞಾನ ಮೇಳೈಸಿ ಹೆಸರು ಜೀವನ. ಹಾಗೆ ಎಲ್ಲ ವರ್ಗದ ಎಲ್ಲ ವಯೋಮಾನದ ವ್ಯಕ್ತಿಗಳನ್ನು ಸೇರಿಸ್ಕೊಂಡು ಕಟ್ಟಬೇಕಾಗಿದೆ. ಇನ್ನೊಂದು ಏನಾಗಿದೆ, ಎಲ್ಲ ಜಾತಿಯ ಎಲ್ಲ ಪಕ್ಷಗಳೂ ಸೇರ್ಕೋಬೇಕಾಗಿದೆ. ಈಗ ಏನಾಗಿದೆ, ಇದುವರೆಗೂ ಸಾಹಿತ್ಯ ಪರಿಷತ್ ನಾನು ಕಂಡಂಗೆ 3 ನಮ್ಮ ದಾವಣಗೆರೆ ಜಿಲ್ಲೆಯೇ ನಾವು ತಗೊಂಡ್ರೆ ಒಂದೇ ವರ್ಗದ, ಒಂದೇ ಮನೆತನದ ಮಾವ, ಸಣಪ್ಪ, ದೊಡ್ಡಪ್ಪ ಇಷ್ಟೇ ಒಂದು ಕುಟುಂಬದ ಒಳಗೆ ಡಿಕ್ಕಿ ಹೊಡಿತಾರೆ. ಅದನ್ನು ತಪ್ಪಿಸ್ಬೇಕಾಗಿದೆ. ಒಂದು ಹೊಲ, ಚೆಂಡು ಹೂವಿನ ಹೊಲ ಅಂದ್ಬಿಟ್ರೆ ಅದು ಕಮರ್ಷಿಯಲ್ ಆಗುತ್ತೆ. ಅದು ಒಂದು ಉದ್ಯಾನವನದಲ್ಲಿ 100 ನಮೂನಿ ಗಿಡಗಳು ನೆಟ್ಟಾಗ, 100 ಸಾವಿರಾರು ಹೂ ಬಿಟ್ಟಾಗ ಅದು ಅದ್ಭುತವಾಗಿ ಕಾಣುತ್ತೆ. ನಾವು ಇದನ್ನು ಉದ್ಯಾನವನವನ್ನು ಮಾಡಬೇಕು ಹೊರತು ಸಾಹಿತ್ಯ ಪರಿಷತ್ತನ್ನು ಒಂದು ಹೊಲದ ಥರ, ಚೆಂಡು ಹೂವಿನ ಹೊಲ ಇನ್ನೇನೋ ಮಾಡಿದರೆ ಅದು ಕಮರ್ಷಿಯಲ್ ಆಗುತ್ತೆ. ಭಾಳ ಜನ ಅಲ್ಲಿ ಬೆಳೆದು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸೀಮಿತವಾಗಿಬಿಟ್ಟಿದೆ. ಅದು ಒಂದು ರೀತಿ ವ್ಯಾಪಾರ ಮಾಡಿಕೊಳ್ಳುವ, ದಂಧೆ ಮಾಡುವಂತಹ ಒಂದು ಕೆಲಸ ಆಗಿದೆ. ಯಾಕೆಂದರೆ ಪದೇ ಒಂದ್ಸರಿ ಸಾಕು, ಒಂದ್ಸರಿ ಅಧ್ಯಕ್ಷ ಅಂತ ಮುಗಿದು ಸಾಕು. ಮತ್ತು ಬೇರೆಯವರು ಏನಾಗಿದೆ, 3 ಟರ್ಮ್ ಅವರವರೇ ಬರ್ತಾರೆ. 3 ಟರ್ಮ್ ಅವರೇ ಮಾವಾಯಿತು, ಸಣಪಾಯಿತು. ರಾಜಕೀಯದಲ್ಲಿ ಬೇರೆ ಅಲ್ಲಿ ಆಗಲಿ, ಅದು ಸಾಹಿತ್ಯ ಪರಿಷತ್ತಿಗೆ ಬೇರೆಯವ್ರಿಗೆ ಅವಕಾಶ ಇರ್ತದೆ. ಅನೇಕ ಜನ ಕ್ರಿಯಾಶೀಲರಿರ್ತಾರೆ. ಹೊಸ ತಳಿಗಳು, ಹೊಸ ಆಲೋಚನೆ ಇರುವಂಥ ಯುವಕರು ಬಂದರೆ ಮಾತ್ರ ಅದು ನಿಂತ ನೀರಾಗಲ್ಲ, ಹರಿಯೋ ನೀರಾಗಲ್ಲ. ಸರ್ ಹೇಳಿದಂಗೆ ಒಂದು ಸಣ್ಣ ಜರಿ ಹರಿದು ಹಳ್ಳ ಆಗಿ, ನದಿಯಾಗಿ, ದೊರೆಯಾಗಿ, ಸಾಗರಕ್ಕೆ ಸೇರಿಕೊಂಡಂಗಾಗುತ್ತೆ. ನಾವೆಲ್ಲರೂ ಆ ರೀತಿ ಹರಿಯೋ ನೀರಾಗಬೇಕು ಹೊರತು ನಿಂತ ಕೊಳಚೆ ಗುಂಡಿ ಹಾಕೋದು. ಈಗ ಹಾಗೆ ನಮ್ಮ ಸಾಹಿತ್ಯ ಪರಿಷತ್ ಕೊಳಚೆ ಗುಂಡೆ ಇದೆ. ನಾನು ಅದ್ರ ಬಗ್ಗೆ ವಿವರಿಸೋದು ಬೇಕಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆ ಹಳೆಯ ಪಚ್ಚೆ ನೀರನ್ನು ತೊಳೆಯೋದಕ್ಕೆ ನೀವೆಲ್ಲರೂ ಹೊಸಬರು ಅಂತಂದರೆ ವಯಸ್ಸಿನಲ್ಲ. ಭಾಳ ಜನ ಇಷ್ಟು ಸರಿ ಹೇಳಿದ್ರು, ನಾವು ಬರೀ ಓಟ್ ಹಾಕ್ತಿದ್ವಿ, ಎಂದು ಬಂದಿಲ್ಲ ಅಂತ. ಇವರು ಓಟ್ ಹಾಕ್ತಿದ್ವಿ, ಬೇರೆ ಎಂದು ನಮ್ಮ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಈಗ ಆಗ್ಬಾರ್ದು. ಪ್ರತಿಯೊಬ್ಬ ಆಜೀವ ಸದಸ್ಯನ ಜೊತೆಗೆ ಬೇರೆಯವರು ಕೂಡ ಒಳಗೊಂಡಂತೆ ಎಷ್ಟು ನನಗೆ ಆಸೆ ಇದೆ. ಎಷ್ಟು ಜನ ಬರ್ತೀರಿ, ನಿಮ್ದೇನೋ ಯೋಚನೆ ಇದೆಯಾ, ನಿಮ್ಮೂರಿನಲ್ಲಿ ಏನು ಪ್ರೋಗ್ರಾಮ್ ಮಾಡಬೇಕಂತ ಆಸೆ ಇದೆ, ಅವರಿಗೆ ಬೇಕಾದಂಥ ಎಲ್ಲ ಸೋರ್ಸ್ಗಳನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು, ಹಣಕಾಸು ವ್ಯವಸ್ಥೆಗಳ ಇನ್ವಿಟೇಷನ್ ಪ್ರತಿಯೊಂದು ಕೊಟ್ಟು ನಾವು ಹೋಗ್ಬಿಟ್ಟು ಆ ಊರಿನಲ್ಲಿ ಕೆಲಸವನ್ನು ಮಾಡೋಣ. ಹೀಗೆ ಎಲ್ಲರೂ ಸೇರಿ ಈ ಒಂದು ಸಮ್ಮೇಳನ ಇದನ್ನು ನಡೆಸೋಣ ಅಂತ ಆಶಿಸ್ತಾ ಹೆಚ್ಚು ಹೇಳಲಿಕ್ಕೆ ಇಷ್ಟಪಡಲ್ಲ. ಏಕೆಂದರೆ ಇನ್ನು ಇಲ್ಲಿ ಸಂಗೀತ ಏನು ಸಾಹಿತ್ಯ ಅಂದ ತಕ್ಷಣ ಇಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಎಲ್ಲವೂ ಕೂಡ ಇಲ್ಲಿ ಮೇಳೆ ಸಿಗುತ್ತೆ. ಹಾಗಾಗಿ ನಾವು ಈ ಎಲ್ಲವನ್ನೂ ಒಳಗೊಂಡಂತೆ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬರೀ ಏನು ಕಲೆಗಳನ್ನು ಅಷ್ಟೇ, ಕಲಾವಿದರನ್ನು ಅಷ್ಟೇ ಪ್ರೋತ್ಸಾಹಿಸಿದೆ. ಅದು ಸಾಹಿತ್ಯ ಪರಿಷತ್ತು, ಅದು ಶಿಲ್ಪಕಲಾ ಅಕಾಡೆಮಿ ಇರ್ಬೋದು, ಜಾನಪದ ಅಕಾಡೆಮಿ ಇರ್ಬೋದು, ಈ ಅಕಾಡೆಮಿಗಳು ಎಲ್ಲ ಅಕಾಡೆಮಿಗಳು ಮಾಡೋ ಕೆಲಸವನ್ನು ಸಾಹಿತ್ಯ ಪರಿಷತ್ ಮಾಡಬಹುದಾಗಿದೆ. ಯಾಕಂದರೆ ಮೂಲ ಸೆಲೆ ಸಾಹಿತ್ಯ ಪರಿಷತ್ತಿನಲ್ಲಿ, ಮೂಲ ತಾಯಿ ಬೇರು ಆ ಸಾಹಿತ್ಯ ಪರಿಷತ್ತಿನಲ್ಲಿ ಇರೋದ್ರಿಂದ ನಾವು ಅದನ್ನು ಮಾಡಬೇಕಾಗಿದೆ. ಜೊತೆಗೆ ಯಾವುದೇ ಭೇದ ಭಾವಗಳನ್ನು ಇಟ್ಕೊಳ್ಳದೆ, ಅದು ವಯೋಭೇದ ಇರ್ಬೋದು, ಜಾತಿ ಭೇದ ಇರ್ಬೋದು, ಪಕ್ಷ ಭೇದ ಇರ್ಬೋದು, ಯಾವುದು ಇಲ್ಲದಂಗೆ ನಾವೆಲ್ಲ ಒಂದು ಕುಟುಂಬದ ಜನ ಆಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾನ ಮನಸ್ಕರಾಗಿ ಒಂದು ಕೆಲಸವನ್ನು ಮಾಡಲಿಕ್ಕೆ
ಒಂದು ಸಂಘಟನೆಯನ್ನು ಮಾಡಲಿಕ್ಕೆ ಆಶಿಸ್ತೇನೆ. ಜೊತೆಗೆ ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡಗಳಲ್ಲಿ ಚರ್ಚೆಗಳು ಆಗಬಹುದು. ಅನೇಕ ಇನ್ನೂ ವಿಶೇಷ ಅಂದರೆ ಅನೇಕ ಜನ ಉದಯೋನ್ಮುಖ ಬರಹಗಾರಿದ್ದಾರೆ. ಅವ್ರಿಗೆ ಭಾಳ ಜನಕ್ಕೆ ಪುಸ್ತಕ ಬರೆದಿರ್ತಾರೆ, ಪುಸ್ತಕ ಪ್ರಕಟ ಮಾಡಲಿಕ್ಕೆ ಆಗ್ತಾ ಇರೋದು. ಅವ್ರ ಪುಸ್ತಕಗಳನ್ನು ಮೊದಲು ನನ್ನ ಯೋಜನೆ ಅಂದರೆ ಒಂದು ಪ್ರಕಾಶನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲ ಜಿಲ್ಲೆಯಲ್ಲಿ ಯಾರ್ಯಾರು ಪುಸ್ತಕಗಳನ್ನು ಬರೆದಿಟ್ಕೊಂಡಿದ್ದೀರಿ ತಂದ್ರಿ, ಅದು ವ್ಯಾಲ್ಯೂ ಮಾಡಿಬಿಟ್ಟು ಸೂಕ್ತವಾದ ಪುಸ್ತಕವನ್ನು ಆಯ್ಕೆ ಮಾಡಿ ಸಾಹಿತ್ಯ ಪರಿಷತ್ತಿನಿಂದ ಅದನ್ನು ಪ್ರಕಟ ಮಾಡಿ ಅವ್ರನ್ನ ಬೆಳೆಸೋದು. ಇನ್ನೊಂದು 100 ಜನ ಕವಿಗಳು ಇದ್ದಾರೆ, ಕವಿಯಂತರಿದ್ದಾರೆ. ಅವರಿಗೆ ಆ ಒಂದು ಬರೆಯೋ ಕಲೆಯನ್ನು ರೂಢಿಸಬೇಕಾಗಿದೆ. ಅದಕ್ಕೆ ಕಮ್ಮಟಗಳನ್ನು, ಕಥಾ ಕಮ್ಮಟ, ಕಾವ್ಯ ಕಮ್ಮಟ, ಕಾದಂಬರಿಯನ್ನು, ಲೇಖನಗಳು, ಈ ಥರ ಕಮ್ಮಟಗಳನ್ನು ಬರೆಯೋ ಮುಖಾಂತರ ಇನ್ನೂ ಹೆಚ್ಚು ಅವರಿಗೆ ಇದು ಕೊಡೋದು. ಜೊತೆ ಸರಿ ಹೇಳಿದರು, ಡಾಕ್ಟ್ರು ಹೇಳಿದರು, ನಾನು ಅವಾಗ ಡಿಗ್ರಿವರೆಗೆ ಸಾಹಿತ್ಯ ಓದ್ತಾ ಇದ್ದೆ. ಆಗಲೇ ಕೂತು ಮಾತಾಡಬೇಕಾದ್ರೆ PUC, SSLC, ಆ ನಂತರ ಡಿಗ್ರಿಗೆ ಸಾಹಿತ್ಯ ಓದೋದು ಮುಗೀತು. ಆ ನಂತರ ನಾನು ಮೆಡಿಕಲ್ಗೆ ಹೋಗಿ ಮೇಲೆ ಸಾಹಿತ್ಯದ ಪರಿಚಯ ಇಲ್ಲದಂಗಾಯಿತು. ಈಗ ಓದೋಣ ಅಂದರೆ ಪುಸ್ತಕಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಲೈಬ್ರರಿ ಭಾಳ ಮುಖ್ಯ. ಸಾಹಿತ್ಯ ಪರಿಷತ್ನಲ್ಲಿ ನಾನು ನಮಗೆ ಹೇಳಿದರೆ ಅನೌಚಿತ ಆಗಲ್ಲ ಅನಿಸುತ್ತೆ. ನಮ್ಮ ಸಾಹಿತ್ಯ ಪರಿಷತ್ತಿಗೆ ಇದೊಂದು 6 ವರ್ಷದ ಮುಂದೆ ನಾನು ಪುಸ್ತಕದ ಅಂಗಡಿ ಮಾಡಿದ್ದೆ. ಅದು ಕ್ಲೋಸ್ ಮಾಡಿದ್ದೆ. ಸುಮಾರು 2,500 ಪುಸ್ತಕಗಳನ್ನು, 2,500 ಹಣದ್ದಲ್ಲ, 2,500 ಪುಸ್ತಕಗಳನ್ನು ನನ್ನ ಹತ್ರ ಎಲ್ಲ ಪುಸ್ತಕಗಳನ್ನು ದಾನ ಮಾಡಿದೆ. ಸಾಹಿತ್ಯ ಪರಿಷತ್ತಿಗೆ 1,300, ಆಮೇಲೆ ಸಾಣೆಯಲ್ಲಿ ಮಠಕ್ಕೆ ಅವ್ರನ್ನ ಲೈಬ್ರರಿಗೆ 1,300 ಪುಸ್ತಕಗಳನ್ನು ಅದಕ್ಕೆ ದಾನ ಮಾಡಿ. ಈಗ ಅವನ್ನೆಲ್ಲ ಕಟ್ಟಿ ಬಿಟ್ಬಿಡೋದು. ಆಮೇಲೆ ಬೀಗ ಹಾಕಿಬಿಟ್ಟಿದ್ದಾರೆ. ಪುಸ್ತಕಗಳು ಬೀಗ ಹಾಕ್ಬಾರ್ದು, ಅವನ್ನೆಲ್ಲ ಓಪನ್ ಮಾಡಿದ್ರು. ಕತ್ಕೊಂಡು ಹೋಗ್ತಾರ, ಖುಷಿ ಪಡೋಣ, ಮನೆಗೆ ಅದು ಓದೋಕ್ಕಾರ ಹೋಯ್ತಾರಂತೆ. ಅದಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಒಳ್ಳೆಯ ಲೈಬ್ರರಿ ಮಾಡಿ ದೊಡ್ಡದಾಗಿ ಒಂದು ಸುಮ್ಮನೆ ಕೂತಿರ್ಬೇಕು. ಯಾವುದೋ ಪುಸ್ತಕ ಕೆದರ್ಲಿ ಸಾಕು, ಇನ್ನೇನು ಓದೋದು ಬೇಡ. ಯಾವ್ಯಾವ ಪುಸ್ತಕ ಇದೆ, ಯಾರ್ಯಾರು ಬರ್ತಾರೆ ನೋಡಿ ನೀಟ್ನೆಸ್ ಸಾಕು. ಆಮೇಲೆ ಒಂದೊಂದು ದಿನ ಒಂದೊಂದು ಶಾಲೆ ಮಕ್ಕಳು ಬರಬೇಕು. ಯಾಕೆಂದರೆ ಅದು ಕೆದರಕ್ಕೆ ಇನ್ನೊಂದು ಶಾಲೆ ಜೋಡಿಸೋಕ್ಕೆ. ಇದು ಪುಸ್ತಕಗಳು ಸುಮ್ಮನೆ ಮುಟ್ಟಾಡಿದ್ರೆ ಸಾಕು, ಅವ್ರಿಗೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಇದೊಂದು ಅಲ್ಲಿ ಲೈಬ್ರರಿ. ಜೊತೆಗೆ ನಮ್ಮ ಇದರಲ್ಲಿ ನಾಡಿನಲ್ಲಿ ಬರುವಂಥ ಎಲ್ಲ ಕನ್ನಡ ಪತ್ರಿಕೆಗಳು, ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ, ವಾರ್ಷಿಕ ಪತ್ರಿಕೆ, ವಿಶೇಷಾಂಕಗಳು ಯಾವ್ಯಾವ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಎಲ್ಲವೂ ನಮ್ಮ ದಾವಣಗೆರೆ ಜಿಲ್ಲೆಯ ಇದರಲ್ಲಿ ಬರಬೇಕು. ಜೊತೆಗೆ 5 ತಾಲೂಕು ಆ ಥರದೊಂದು ವ್ಯವಸ್ಥೆ ಬರಬೇಕು. ದಾವಣಗೆರೆಗೆ ಏನು ಬರುತ್ತೆ ಆ ಪುಸ್ತಕ, ನಮ್ಮ 5 ತಾಲೂಕಿನಲ್ಲಿರುವ ಕನ್ನಡ ಭವನದಲ್ಲಿ ಅಥವಾ ವಿಶೇಷವಾದ ಒಂದು ಕನ್ನಡ ಇದರಲ್ಲಿ ಒಂದು ಲೈಬ್ರರಿ ಅಲ್ಲಿ ಅವು ಬರಬೇಕು. ಅದಕ್ಕೆ ಯಾರಪ್ಪ ಸೋರ್ಸ್ ಮಾಡೋದು, ಯಾವ ಪತ್ರಿಕೆ ಕೊಡ್ತಾರೆ ಅಂದರೆ, ನಾನು ಯಾವುದೋ ಒಂದು ವರ್ಷ ಪ್ರಜಾವಾಣಿ ಕೊಡ್ತೀನಿ, ಸರ್ ಒಂದು ಯಾವುದೋ ಒಂದು ಮಲ್ಲಿಗೆ ಕೊಡ್ತಾರೆ, ಇನ್ನೊಬ್ರು ಯಾವುದೋ ಒಂದು ಅವ್ರದ್ದೊಂದು ಹೆಸರಾಗಿ ಕೊಡೋದು. ಹಾಗೆ ಮಾಡಿದಾಗ ಆ ಪುಸ್ತಕ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಬಂದಿರ್ತಂತಿದ್ರೆ ಅಲ್ಲಿನ ಎಲ್ಲ ಓದುವಂಥದ್ದು. ಈಗೆಲ್ಲ ಭಾಳಷ್ಟು ಜನ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು ಭಾಳ ಇಲ್ಲ, CET ಎಕ್ಸಾಮ್ ಬರೆಯೋದು ಪಾಪ ಇಲ್ಲೆಲ್ಲ ಹೋಗ್ತಾರೆ. ಅವರೆಲ್ಲ ಒಂದು ಆ ಹಳ್ಳಿಗಳಲ್ಲಿ ಕೂತು ಇದು ಮಾಡಿದ್ರು ಕೂಡ ಅವ್ರಿಗೆ ಜ್ಞಾನಾರ್ಜನೆ ಆಗುತ್ತೆ. ಓದ್ತಾರೋ ಬಿಡ್ತಾರೋ ಸುಮ್ಮನೆ ನೋಡಿದರೆ ಸಾಕು. ಕೊನೆ ಪಕ್ಷ ಆ ಪತ್ರಿಕೆಗಳನ್ನು ಬೆಳೆಸಬೇಕಾಗಿದೆ. ಬರೆಯೋರನ್ನ ಪ್ರಕಟ ಮಾಡೋಂಥ ಪುಸ್ತಕ ಪ್ರಕಟಣೆ ಆಗಿರ್ಬೋದು, ಪತ್ರಿಕೆ ಪ್ರಕಟಣೆ ಆಗಿರ್ಬೋದು, ಒಬ್ಬ ಕವಿತೆ ಬರೆಯೋಣಾಗಿರ್ಬೋದು, ಅಕ್ಷರ ಯಾರು ಮಾಡ್ತಾರೋ ಅವೆಲ್ಲನೂ ಬೆಳೆಸೋ ಕರ್ತವ್ಯ ಆಗಬೇಕಾಗಿದೆ. ಅದಕ್ಕೆ ನಿತ್ಯ ನಿರಂತರ ಬರೆಯೋರು ಯಾರಂದ್ರೂ ಪತ್ರಿಕೆಗಳು, ನಿತ್ಯ ನಿರಂತರ ಓದೋದೇನಂದ್ರೂ ಪತ್ರಿಕೆಗಳು. ಹಾಗಾಗಿ ಪತ್ರಿಕೆಗಳು ನಮಗೆ ಸಂವಹನ ಮಾಡ್ತವೆ. ಈ ವಾಸ್ತವ ಪರಿಸ್ಥಿತಿ ಏನಿದೆ, ಹಿಂದೆ ಏನಿತ್ತು, ಈಗ ಏನು ಮಾಡಬೇಕು ಅನ್ನೋದನ್ನು ಎಚ್ಚರಿಕೆ ಕೊಡುವಂಥದ್ದು ಈಗ ಸತ್ಯ ಉಳಿದಿರೋದು ನಮ್ಮ ಈಗ ಭಾರತದಲ್ಲಿ. ನಮ್ಮ ಸಂಸ್ಕೃತಿಯಲ್ಲಿ ಪತ್ರಿಕೆಗಳು ಇಲ್ಲದೆ ಹೋಗಿದ್ರೆ ನಾವು ನೀವೆಲ್ಲ ಜಡ ಆಗೋಗ್ತೀವಿ. ನಮ್ಮ ಪದೇ ಎಚ್ಚರಿಸುವಂಥ ಪತ್ರಿಕೆಗಳು. ಹಾಗಾಗಿ ಎಲ್ಲ ಪತ್ರಿಕೆಗಳು ಈ ಪತ್ರಿಕೆ ಅನ್ನೋದು ಎಲ್ಲರಿಗೂ ಪರಿಚಯ ಆಗಬೇಕು, ಅವ್ರಿಗೆ ಪ್ರೋತ್ಸಾಹ ಆಗಬೇಕು, ಜೊತೆಗೆ ನಮ್ಮ ಅವರು ಒಡನಾಟ ಆಗಬೇಕು. ಹಾಗಾಗಿ ಇಲ್ಲಿ ಒಂದು ಭಾಳ ಮುಖ್ಯವಾಗಿ ಎಲ್ಲ ಪತ್ರಕರ್ತರು, ತಾಲೂಕಿನಲ್ಲಿರುವಂಥ ಎಲ್ಲ ಪತ್ರಕರ್ತರು ಜಿಲ್ಲೆಯಲ್ಲಿ, ಹಾಗೆಯೇ ಎಲ್ಲ ಮೇಷ್ಟ್ರು, ಎಲ್ಲ ಶಾಲಾ ಕಾಲೇಜಿನ ಮೇಷ್ಟ್ರು, ಅದು ಬರೀ ಕನ್ನಡ ಅಂತಲ್ಲ, ಮೇಷ್ಟ್ರು, ಎಲ್ಲ ಮೇಷ್ಟ್ರು, ಆಮೇಲೆ ಎಲ್ಲ ಬರಹಗಾರರು, ಎಲ್ಲ ಓದುದು, ಇಷ್ಟು ಜನ ಸೇರಿಬಿಟ್ರೆ ಅದ್ಭುತವಾಗಿ ಮಾಡಬೇಕು. ಇನ್ನೊಂದು ದೊಡ್ಡದೊಂದು ಕನಸಿದೆ ನಮ್ಮ ಕರ್ನಾಟಕದಲ್ಲಿ. ಈಗಿನ ಭಾಳಷ್ಟು ಹಿರಿಯ ಸಾಹಿತ್ಯಗಳು ಜೀವಂತ ಇದ್ದಾರೆ, ಅವ್ರನ್ನ ಗೌರವಿಸ್ತಿಲ್ಲ. ಸಾಹಿತ್ಯ ಸಮ್ಮೇಳನದಲ್ಲಿ ಪಾಪ ಅವ್ರಿಗೆ ಸರಿಯಾಗಿ ಕೂರಿಸೋ ವ್ಯವಸ್ಥೆ ಇರೋದಿಲ್ಲ. ಅವ್ರು ಎಲ್ಲೋ ಕರೆದಿರ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ, ಅವ್ರು ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ನನಗೊಂದು ದೊಡ್ಡ ಕನಸಿದೆ, ನಮ್ಮ ಹರಿಹರ ಅಥವಾ ದಾವಣಗೆರೆಯಲ್ಲಿ ಗಾರ್ಡನಿಂಗ್ ಬೇಕಾದಷ್ಟಿದೆ. ಆ ದೊಡ್ಡ ಹಿರಿಯರನ್ನೆಲ್ಲ ಕರೆಸಿ ಫ್ಯಾಮಿಲಿ ಬರಲಿ, ಅವ್ರನ್ನ ಒಂದು 3 ದಿನ ಆತಿಥ್ಯ ಮಾಡೋಣ. ಅದೊಂದು ಭಾಗ್ಯ. ನೋಡಪ್ಪ, ನೀವು ಒಂದು 5 ಜನ ಇಂಥ ಒಬ್ಬ ಕವಿಯ ಫ್ಯಾಮಿಲಿ ಬರುತ್ತೆ, ನೀನು ಇಂಥ ನಾಡಿನಲ್ಲಿ ಇರ್ತಾರೆ, ಅವ್ರನ್ನ ನೀವು ನೋಡ್ಕೋಬೇಕು, ಅವ್ರನ್ನ ಕರ್ಕೊಂಬರ್ಬೇಕು. ಒಂದು ದೊಡ್ಡ ಹಾಲ್ ಇರುತ್ತೆ, ಅಲ್ಲೆಲ್ಲ ಕುಂತು ಚರ್ಚೆ ಮಾಡಬೇಕು. ಇವತ್ತು ಒಂದು ಯಾವುದೋ ಒಂದು ವಿಷಯ ಚರ್ಚೆ ಆಗ್ತಿರುತ್ತೆ, ಅವರೆಲ್ಲ ಗಮನಿಸ್ತಾರೆ, ಅವರವ್ರ ಅಭಿಪ್ರಾಯಗಳ ಸಂಗ್ರಹಿಸಿ ನಾಡು ನುಡಿ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಅವರ ಸಲಹೆ, ಅಮೂಲ್ಯ ಸಲಹೆಗಳನ್ನು ಸರ್ಕಾರಕ್ಕೆ ಒತ್ತಾಗಿ ಬರೀ ಸಾಹಿತ್ಯ ಸಮ್ಮೇಳನ ಮಾಡಿ ಕೊನೆಗೆ ಓದಿಬಿಡ್ತಾರೆ. ಮುಗಿದು ಇನ್ನು 10 ವರ್ಷ ಆದರೂ ಅದನ್ನೇ ಓದ್ತಾ ಇದ್ದಾರೆ, ಯಾವಾಗ ಇಂಪ್ಲಿಮೆಂಟ್ ಆಗ್ತಾಯಿದೆ. ಆದರೆ ಈ ಅದ್ಭುತವಾದ ಒಂದು ಆತಿಥ್ಯ ಹಿರಿಯ
ಗೌರವಿಸಿದಾಗ ಆಗುತ್ತೆ. ಎಲ್ಲ ಹಿರಿಯರನ್ನು, ಕವಿಗಳನ್ನು, ಕವಯತ್ರಿಯರನ್ನ, ಲೇಖಕಿಯರು, ಕಾದಂಬರಿಕಾರ್ತಿಯರನ್ನ ಇವೆಲ್ಲ ಒಂದು ಕಡೆ ಕುಂದ್ರದೇ ಭಾಗ್ಯ. ಕವಿಗೆ ಕವಿ ಮುನಿವನ್ ಅಂತ ಇದೆ. ಕವಿ ಇನ್ನೊಬ್ಬ ಕವಿ ನೋಡಿದ್ರೆ ಮುನಿತಾನಂತ. ಆದರೆ ಅದನ್ನು ಅಳಿಸಿ ಕವಿಗೆ ಕವಿ ಪ್ರೀತಿ ಮಾಡುವಂಥ, ಯಾಕಂದರೆ ಅಂಥ ಒಂದು ಸೌಭಾಗ್ಯ ನಾವು ಸುಮ್ಮನೆ ಕೂರ್ಸೋಣ. ಎಲ್ಲ ಬೆಳಗ್ಗೆಯಿಂದ 9 ಗಂಟೆಯಿಂದ 12 ಗಂಟೆವರೆಗೆ ಪ್ರಸಾದ ಮಾಡ್ಕೊಳ್ಳೋದು, ಕೂತ್ಕೊಳ್ಳೋದು, ಮಾತಾಡಿ ಏನು ಮಾಡ್ತೀರಿ ಗೊತ್ತಿಲ್ಲ. ಈಗ ಒಂದು ವಿಚಾರ ಸಂಕಿರಣ ಆಗುತ್ತೆ, ನೀವು ಇದಕ್ಕೆ ನಿಮ್ಮ ಅಭಿಪ್ರಾಯ ಹೇಳಿ. ಎಲ್ಲ ಮಾಡಿ ಕ್ರೋಢೀಕರಿಸಿ ದಾಖಲೆ ಮಾಡಿ ಪುಸ್ತಕದಲ್ಲೇ ಮಾಡೋದಲ್ಲ, ಸರ್ಕಾರಕ್ಕೆ ಇಂಪ್ಲಿಮೆಂಟ್ ಆಗಲೇಬೇಕು. ಮುಂದಿನ 1-2 ವರ್ಷಕ್ಕೆ ಮತ್ತೆ ಇವನ್ನೆಲ್ಲ ಆಹ್ವಾನಿಸ್ತೀವಿ. ಅವಾಗ ಏನೇನು ಇವರು ಹಿರಿಯರು ಹೇಳ್ತಾರೋ ಆ ಕೆಲಸಗಳನ್ನ ಮಾಡಬೇಕಾದ್ರೆ ಮಾತೃಭಾಷೆ ಪಠ್ಯ ಪುಸ್ತಕ ಇರ್ಬೋದು, ಮಾತೃಭಾಷೆ ಅಧ್ಯಯನ ಮಾಡೋದಾಗಿರ್ಬೋದು, ಪರೀಕ್ಷೆ ಬರೆಯೋದಾಗಿರ್ಬೋದು, ಅವ್ರಿಗೆ ಕೆಲಸ ಕೊಡೋದಾಗಿರ್ಬೋದು ಕನ್ನಡದಲ್ಲಿ, ಇವೆಲ್ಲ ಪ್ರಾಯೋಗಿಕವಾಗಿ ಆಗುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ರಾಜಕಾರಣಿಗಳು ಏನಿದ್ದಾರೆ ಇವರೆಲ್ಲ ಪ್ರೋತ್ಸಾಹ ನಮಗೆ ಬೇಕಾಗುತ್ತೆ. ಇಷ್ಟು ಇನ್ನೂ ಬಹಳಷ್ಟಿದೆ, ಅದೆಲ್ಲ ಹೇಳೋದು ಬೇಡ ಅನ್ಸುತ್ತೆ, ಓದ್ಕೊಳ್ಳಿ ಅಂತ ಅನಿಸ್ತಾ, ಹಿಂಗೆ ನಮ್ಮ ಯುವಕರಲ್ಲಿ ಹೊಸ ಥರ ಇರುತ್ತೆ, ಹೊಸ ಆಲೋಚನೆಗಳಿರ್ತವೆ. ಆ ಹೊಸ ಆಲೋಚನೆಗಳು ಕಾರ್ಯಗತ ಆದಾಗ ಸ್ವಲ್ಪ ನಿಂತು ನೀರು ಸ್ವಲ್ಪ ಆ ಕಡೆ ಹೋಗ್ಬೇಕಾಗುತ್ತೆ. ನಮ್ಮ ಅಪ್ಪನೇ ಯಾವಾಗಲೂ ಸಾಯೋವರೆಗೂ ಬೀಗ ಸೊಂಟದಾಗ ಇಟ್ಕೊಂಡು ಅಲ್ಲೇ ಸತ್ಬಿಟ್ರೆ ನಮಗೆ ಪರಿಚಯ ಬೀಗ ತೆಗೆಯೋದೇ ಗೊತ್ತಿಲ್ಲ ಭಾಳ ಜನಕ್ಕೆ. ಬೀಗ ಒಳಗೆ ಏನಿದೆ ಅನ್ನೋದೇ ಗೊತ್ತಿಲ್ಲ. ಈ ಕನ್ನಡ ನಾಡು ನುಡಿ ಸಂಸ್ಕೃತಿ ಒಳಗೆ ಏನಿದೆ ಅನ್ನೋದೆಲ್ಲ ಮುಚ್ಚಿಟ್ಟು ಮಾಡ್ತಿದ್ದಾರೆ. ಹಾಗೆ ಸಾಹಿತ್ಯ ಪರಿಷತ್ತು ಕೆಲವೇ ಜನಗಳಿಗೆ ಸೀಮಿತ ಆಗುತ್ತೆ. ಭಾರೀ ನಮ್ಮ ಜಿಲ್ಲೆ ಅಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೂಡ 15ರಿಂದ 20 ಜನ ಪಟ್ಟಭದ್ರ ಹಿತಾಸಕ್ತಿಗಳು ಬೆಳಕನ್ನು ಬಂದ್ಬಿಟ್ಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನು ಬಿಡ್ತಾ ಇಲ್ಲ, ಎರಡನೇ ಅವ್ರನ್ನ ಬೆಳೆಸ್ತಾ ಇಲ್ಲ. ಒಬ್ಬೊಬ್ಬರು 5 ಸರಿ 6 ಸರಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಈಗ ಅವರೇ ಸ್ಪರ್ಧಿಸ್ತಾರೆ. ಇದು ಭಾಳ ದುರಂತ. ಒಂದು ಕಂಡೀಷನ್ ಆಗಬೇಕಾಗಿದೆ, ಒಬ್ಬರು ಒಂದು ಸರಿ ಜಿಲ್ಲೆಯಲ್ಲೇ ಆಗಲಿ ಅಧ್ಯಕ್ಷ ಆಗಲಿ, ರಾಜ್ಯದಲ್ಲೇ ಅಧ್ಯಕ್ಷರಾಗಲಿ, ಮತ್ತೊಮ್ಮೆ ಅವನು ಚುನಾವಣೆಗೆ ಬರುವಾಗಿಲ್ಲ. ಅವನು ಏನಿದ್ರು ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕು. ಇಲ್ಲಿ ಸಾಹಿತ್ಯ ಪರಿಷತ್ತು ಅಧಿಕಾರ ಮಾಡೋದಲ್ಲ, ಸೇವೆ ಮಾಡೋದು. ದುರಂತ ಆದರೆ ನನ್ನ ಅಧಿಕಾರಾವಧಿ ಈಗ ಮಾಡ್ತೀನಿ ಆಗ ಮಾಡ್ತೀನಿ ಅಂತೇಳಿ ರಾಜ್ಯ ಮತ್ತು ಅನೇಕ ಜಿಲ್ಲೆಯವರ ಅಧ್ಯಕ್ಷರುಗಳು ಹೇಳ್ಕೊಳ್ಳೋದು ನೋಡಿದೆ. ಇಲ್ಲಿ ಒಂದು ಅಧಿಕಾರ ಮಾಡೋದಲ್ಲ, ನನ್ನ ಸೇವಾ ಸಮಯದಲ್ಲಿ ಏನೇನೆಲ್ಲ ಸೇವೆ ಮಾಡ್ತೀನಿ ಅಂತ ದೈನಂದಿನ ಬೇಡ್ಕೊಳ್ಳೋದೇ ಹೊರತು ನನ್ನ ಅಧಿಕಾರಾವಧಿಯಲ್ಲಿ ಆಗ ಮಾಡ್ತೀನಿ ಅಂತ ಹೇಳೋದಲ್ಲ. ಇಲ್ಲಿ ಭಾಳಷ್ಟು ದುಡ್ಡು, ಇನ್ನೊಂದು ಸಮಸ್ಯೆ ದೊಡ್ಡದಾಗಿದೆ, ಭಾಳಷ್ಟು ದುಡ್ಡು ಬರ್ತದೆ ಸಾಹಿತ್ಯ ಪರಿಷತ್ತು, ಕೇಂದ್ರ ಸಾಹಿತ್ಯ ಪರಿಷತ್ತಿಗೆ, ರಾಜ್ಯ ಸಾಹಿತ್ಯ ಪರಿಷತ್ತಿಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಬರುತ್ತೆ. ಈ ಕೇಂದ್ರ ಸಾಹಿತ್ಯ ಸಮ್ಮೇಳನ ಮಾಡಿ ಎಲ್ಲಿ ದುಡ್ಡು ಬರುತ್ತೋ ಅಲ್ಲಿ ಅದನ್ನು ಚೆನ್ನಾಗಿ ತಿನ್ನುವಂಥದ್ದು. ಅವಾಗ ಇವನ್ನೆಲ್ಲ ಸರಿಸ್ಬಿಡ್ತಾರೆ ವ್ಯವಸ್ಥಿತವಾಗಿ. ಅಲ್ಲಿ ನಿಜವಾದ ಕ್ರಿಯಾಶೀಲತೆ ಹೊರಟೋಗಿದೆ. ಸಾಹಿತ್ಯ ಪರಿಷತ್ತು ಜಡ್ಗಟ್ಟಲಿಕ್ಕೆ, ಅದು ಹಾಳಾಗಲಿಕ್ಕೆ ದುಡ್ಡು ಜಾಸ್ತಿ ಆಗಿರೋದು. ಏನಾದರೂ ಮಾಡಿ ಆ ದುಡ್ಡನ್ನು ಕಡಿಮೆ ಮಾಡಬೇಕಾಗಿದೆ. 5 ವರ್ಷ ಮಾಡಿಕೊಂಡ್ರು. ಅದಕ್ಕೆ ನಾನು ಒಬ್ಬನೇ ಓಡಾಡಿದೆ, ಕರ್ನಾಟಕದಲ್ಲಿ ಹೋರಾಟ ಮಾಡಿದೆ, ಹೈಕೋರ್ಟಿಗೆಲ್ಲ ಹೋದೆ. 5 ವರ್ಷ ಬೇಡ, 3 ವರ್ಷ ಸಾಕು, ಅದು ಇಲ್ಲಾಂದರೆ ಜಡ ಆಗುತ್ತೆ, ಇನ್ನು ಉಳಿದವರಿಗೆ ಅವಕಾಶ ಸಿಗಲ್ಲ ಅಂತ ನಾನು ಒಬ್ಬ ಹೋರಾಟ ಮಾಡಿದೆ. ಅದು ಬೇರೆ ಯಾರು ಸಪೋರ್ಟ್ ಮಾಡಲಿಲ್ಲ. ಕೋಟೆಗೆ ಹೋಗ್ಬಿಟ್ಟು ಅದು ಬೇರೆ ಕೂಡ ಕೇವಲ 15 ನಿಮಿಷದಲ್ಲಿ ಒಂದು ತರಾತುರಿನಲ್ಲಿ ಸಭೆ ಮಾಡಿ ಸ್ಯಾಂಕ್ಷನ್ ಮಾಡೋದು ಭಾಳ ದೊಡ್ಡ ದುರಂತ. ಅದು ಮುಂದೆ ಬಂದರೆ ಅದನ್ನು ಮತ್ತೆ 3 ವರ್ಷಕ್ಕೆ ತರುವ ವ್ಯವಸ್ಥೆ ಆಗಬೇಕಾಗಿದೆ. ಯಾಕಂದರೆ ಎಲ್ಲರಿಗೂ ಅವಕಾಶ ಸಿಗಬೇಕಾಗಿದೆ, ಮಾಡುವ ಅವಕಾಶ ಸಿಗಬೇಕಾಗಿದೆ. ಇಷ್ಟು ಹೇಳ್ತಾ ನಮ್ಮ ನಿಂತ ನೀರಾಗಬಾರ್ದು ಸಾಹಿತ್ಯ, ಹರಿಯೋ ನೀರಾಗು. ಅಕ್ಷರ ಅನ್ನೋದೇ ಬೆಳಕು. ಆ ಕ್ಷರ ಅಂದರೆ ನಾಶ ಹೊಂದೋದು, ಅಕ್ಷರ ಅಂದರೆ ನಾಶ ಹೊಂದದೇ ಇರುವಂಥದ್ದು. ಆ ನಾಶ ಹೊಂದದೇ ಇರುವಂಥ ಅಕ್ಷರವನ್ನು ಪದಗಳಾಗಿ ವಾಕ್ಯಗಳನ್ನು ಮಾಡಿ ಕಥೆ, ಕಾವ್ಯ, ಕಾದಂಬರಿ ಹೀಗೆ ಮೂಲ್ಯವಾದ ಸಾಹಿತ್ಯದ ಮುಖಾಂತರ ಎಲ್ಲರ ಹೃದಯದಲ್ಲೂ ಕೂಡ ಈ ನಾಡು ನುಡಿ ಸಂಸ್ಕೃತಿಯ ಕಟ್ಟುವಂತಹ ಕೆಲಸ, ಕನಸುಗಳನ್ನು ಕಟ್ಟುವಂಥ ಕೆಲಸ, ಎಲ್ಲ ಪ್ರತಿಭೆಗಳನ್ನು ಬೆಳೆಸುವ ಕೆಲಸ. ಯಾರೇ ಆಗಿಲ್ಲ ಒಂದು ಪ್ರತಿಭೆ ಇದೆ ಅದು ಹುಡುಕೊಂಡು ಬರಬೇಕು, ಗುರುತಿಸ್ಬೇಕು. ಆಗ ಇಲ್ಲಿ ಅವರಾಗೇನೆ ಪ್ರತಿಭೆದಾರರು ಬಂದು ನಾವು ಸಾರ್ ನಾನು ಪುಸ್ತಕ ಪ್ರಕಟ ಮಾಡಿ, ಸಾರ್ ನಾನು ಕವಿತೆ ವಾಚನೆ ಮಾಡ್ತೇನೆ, ಹೋಗ ಆ ಕಡೆ ಅಲ್ಲ. ಯಾವ ಸಣ್ಣ ಮಕ್ಕಳಿಂದ ಹಿಡಿದುಕೊಂಡು ಮರೆಯೋ ಕೆಲಸವನ್ನು, ಓದೋ ಕೆಲಸವನ್ನು ಮಾಡಬೇಕಾಗಿದೆ. ಕನ್ನಡವನ್ನು ಓದೋದು ಚೆನ್ನಾಗಿ ಯಾರು ಓದ್ತೀರಿ, ಚೆನ್ನಾಗಿ ಯಾರು ಬರೀತೀರಿ, ಅದಕ್ಕೊಂದು ಸ್ಪರ್ಧೆಗಳು ಮಾಡಿ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡೋದು. ಶಾಲಾ ಲೆವೆಲ್ನಲ್ಲಿ, ಗ್ರಾಮ ಪಂಚಾಯತ್ ಪ್ರತಿ ಘಟಕಗಳು ಮಾಡಬೇಕಾಗಿದೆ. ಈ ಒಂದು ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಇವೆಲ್ಲವನ್ನೂ ಒಳಗೊಂಡಂತೆ ಪರಿಸ್ಥಿತಿ ಮುಂದೆ ಒಂದು ನಮ್ಮ ಸಾಹಿತ್ಯ ಪರಿಷತ್ತು ಆ ಹೊಣೆಯನ್ನು ಭಾಳಷ್ಟು ಜನ ಮರೆತು ಅಧಿಕಾರ ಮಾಡೋಕ್ಕೆ ಬರ್ತಿರೋದು ಕೂಡ ಮುಂದಿನ ದಿನಗಳಲ್ಲಿ ಇವೆಲ್ಲ ನಮಗೆ ಅವಕಾಶ ಸೇವೆಯನ್ನು ಮಾಡಲಿಕ್ಕೆ ಹಾಗೆ ಸಿಗಲಿ ಅಂತ ಆಶಿಸ್ತಾರೆ. ಈಗ ಹರಿಹರೇಶ್ವರ ಅಂತ ಒಂದು ಅಪ್ರತಿಮವಾದ ಶಕ್ತಿಯನ್ನು ಮನಸ್ಸಿನಲ್ಲಿ ಕೊಟ್ಟಿದ್ದಾನೆ, ಕನಸುಗಳನ್ನು ಕಟ್ಟಿಕೊಟ್ಟಿದ್ದಾನೆ. ಈಡೇರಲಿ ಅವನೇ ನಮಗೆ ಮಾರ್ಗದರ್ಶನ ಮಾಡಲಿ ಅಂತ ಆಶಿಸ್ತಾರೆ. ವಿಶೇಷವಾಗಿ ನಮ್ಮ ಪ್ರಕಾಶ ಎಷ್ಟು ಅಂತ ನನಗೆ ಭಾಳ ನಿಷ್ಠೆ. ಕಾರಣ ಇಲ್ಲೆಲ್ಲ ದೊಡ್ಡ ದೊಡ್ಡವರು ಪ್ರಬಲರಿದ್ದಾರೆ. ಈಗ ಭಾಳಷ್ಟು ವರ್ಷಗಳು ಇರೋದ್ರಿಂದ ಅವರು ಹಿಂದೆ ಆಟ ಆಡಿದವರು ಒಳಗೆ ಹೇಳ್ತಾರೆ, ಇಲ್ಲಪ್ಪ ನೀನು ಸೂಕ್ತ, ನಿನಗೆ ಓಟ್ ಹಾಕೋದು ನಾವು, ನೀನು ಬಿಟ್ಟು ಬೇರೆ ಯಾರಿಗಾಗ್ತಲ್ಲ, ಸಾಕಾಗಿಬಿಟ್ಟು ನೋಡಿ ಅಂದರೆ ಜೊತೆ ನನ್ನ ಜೊತೆ ಬನ್ನಿ ಸರ್ ಅಂದರೆ ಬೇಡಪ್ಪ ಮಿಸ್ಟರ್ ಯಾಕೆ ಕೇಳೋದು.
ಇದು ಇಡೀ ಇಲ್ಲಿರೋ 11,000 ಏನಿದೆ ನಮ್ಮ ಜಿಲ್ಲೆಯೊಳಗೆ ಸುಮಾರು 34% ಜನಗಳಿಗೆ ಅದೇ ಇದೆ. ಆದರೆ ಯಾರು ಬಯಸ್ತಾರೆ, ಯಾರು ಇದು ಯಾರಪ್ಪ ಮನೆ ಸೊತ್ತು ಅಲ್ಲ, ಯಾರು ಹಿಂಜರಿಬೇಕಾಗಿಲ್ಲ. ನಾವೇನೋ ಆ ಥರ ಅಚಾರ ನೋಡಿ ಸುಮ್ಮನೆ ಇದೀವಿ ಅನ್ನೋದು ದೊಡ್ಡ ಅಪರಾಧ. ಅದಕ್ಕೆ ಪ್ರತಿಭಟಿಸೋದು ಬೇಡ, ನೀವು ಜರಿಯೋದು ಬೇಡ. ನಿಮಗೆ ಅಮೂಲ್ಯ ನಿಮ್ಮ ಕೈ ಇದೆ. ಸೂಕ್ತವಾದವರಿಗೆ, ಸೃಜನಶೀಲರಿಗೆ ಮತ ಸುಮ್ಮನೆ ಮನೆ ಕುಂತು ಮತ ಹಾಕಿ ದೊಡ್ಡ ಕೆಲಸ. ಅದರಂಥ ಭಾಗ್ಯ ಯಾವುದಿಲ್ಲ. ಕನ್ನಡ ಮೇಲೆ ಕೊಟ್ಟಿರೋ ಮಹಾಶಕ್ತಿ ಅಂದರೆ ಸೃಜನಶೀಲರಿಗೆ ನೀವೊಂದು ಓಟ್ ಹಾಕಿ. ಎರಡನೇದು ಪಕ್ಕದವರಿಗೆ, ನಿಮ್ಮ ಮನೆಯವರೆಲ್ಲ ಕೂಡಿ ಓಟ್ ಹಾಕಿ. ಜೊತೆಗೆ ನಿಮ್ಗೆ ಯಾರ್ಯಾರಿಗೆ ಪರಿಚಯ ಇದ್ದಾರೆ, ಸ್ನೇಹಿತರಿದ್ದಾರೆ, ಮಿತ್ರರಿದ್ದಾರೆ, ಅವರಿಗೆಲ್ಲ ನೋಡಪ್ಪ ಇಂಥವರಿಗೆ ಸೂಕ್ತ ಅಂತ ಅನಿಸುತ್ತೆ, ಹಾಗಾಗಿ ನೀವು ಅವರಿಗೆ ಓಟ್ ಮಾಡಿ. ಯಾಕೆಂದರೆ ಈ ಕೊರೋನಾ ಟೈಮಲ್ಲಿ ಮನೆಗೆ ಹೋಗೋಕ್ಕಾಗಲ್ಲ, ಸಮಯ ಕಡಿಮೆ ಇದೆ, ಎಲ್ಲರೂ ಮನೆ ಮುಗಿಸಿ ಮಾತಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ನಾನು ಹೋರಾಟ ಮಾಡ್ತಾ ಇದ್ದೀನಿ. ನನ್ನಿಂದ ಬಹಳ ಜನ ಬರೋಕ್ಕೆ ಹೆದರ್ತಾರೆ. ಯಾಕೆಂದರೆ ಈ ಹಿಂದಿರೋ ಸಂಘಟನೆಗೆ ಇರೋರೆಲ್ಲ ಮಾವ, ಅಳಿಯ, ಸಣ್ಣಪ್ಪ, ದೊಡ್ಡಪ್ಪಗಳವರೆ ಸ್ವಲ್ಪ ಎಲ್ಲ ಥರದ ಹೊಂದಾಣಿಕೆ ಮಾಡ್ಕೊಂಡಿದ್ದಾಗ ಬರ್ಲಿಕ್ಕೆ ಭಯ ಪಡ್ತಾರೆ ಅಷ್ಟೇ. ಅದು ಒಳಗಡೆ ಮನಸ್ಸಿದೆ. ನಾನು ಗೆದ್ದೇ ಗೆಲ್ತೀನಿ, ಯಾಕೆಂದರೆ ಹರಿಹರೇಶ್ವರನ ಆಶೀರ್ವಾದ ಜೊತೆ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇದೆ ಅಂತ ಆಶಿಸ್ತಾ ಮುಂದಿನ ದಿನಗಳಲ್ಲಿ ಒಂದು ಜಯವನ್ನು ಸಿಗುವಂತಾಗಲಿ. ನಾನು ವಿಶೇಷವಾಗಿ ಈ ಊರಿನಲ್ಲಿ ನನ್ನ ಮೊದಲ ಹೆಜ್ಜೆ, ಮೊದಲ ಪ್ರಚಾರ ಸಭೆ, ಸುಮ್ಮನೆ ಒಂದು ಮೀಟಿಂಗ್ ಮಾಡೋಣ ಅಂದರೆ ನಮ್ಮ ಪ್ರಕಾಶ್ ಶೆಟ್ಟಿ ಈ ಒಂದು ದೊಡ್ಡ ವೇದಿಕೆಯಿಂದ ನಿರ್ಮಾಣ ಮಾಡಿದೆ. ಇದು ಸುಮಾರು ಒಂದು 70-80 ಅಷ್ಟೊಂದು ತಿಂಡಿ ವ್ಯವಸ್ಥೆ ನಮ್ಮ ಅದು ಇವರೆಲ್ಲ ಸೇರ್ಕೊಂಡು ಮಾಡಿದರು. ಆ ಜೊತೆಗೆ ಎಲ್ಲ ಪತ್ರಕರ್ತರಿಗೂ ಕೂಡ ಕಂಡುಕೊಂಡು ಫೋನ್ ಮಾಡಿ ಮನೆಗೆ ಹೋಗಿ ಕೂಡ ಹೇಳಿದರು. ಇಂಥ ಪ್ರಕಾಶ್ ಶೆಟ್ಟಿ ಸರ್ ಮತ್ತು ನಮ್ಮ ಗುರುಪ್ರಸಾದ್ ಸರ್ ಅವರು ಸರ್ ಏನಾಯಿತು, ನಮ್ಮ ಭಾಳ ಚಂಡಿ ದೋಸ್ತು. ನಮ್ಮ ಮೊನ್ನೆ ಹೋದರೆ ಅಮ್ಮ ಇದನ್ನ ಯಾರು ಅದೇ ಇವನು ಇಬ್ಬರು ಸ್ನೇಹಿತರಿದ್ದಾರೆ, ಇನ್ನೊಂದು ಚಂಡಿ ದೋಸ್ತ್ ನನಗೆ ಅದು ಒಂದ್ಸರಿ ಏನೋ ಗೊತ್ತಿಲ್ಲ. ಅದು ನಮ್ಮ ಹೀಗೆ ಚಲಿಸ್ಬೇಕು. ಹೀಗೆ ನೀವೆಲ್ಲರೂ ಸೇರ್ಕೊಂಡು ಒಂದು ಕನ್ನಡದ ಕೆಲಸ ಮಾಡೋಣ. ನಿಮ್ಮೆಲ್ಲರೂ ಶುಭ ಆಶೀರ್ವಾದ ಇರಲಿ. ವಿಶೇಷವಾಗಿ ನಮಗೆಲ್ಲ ಮೇಷ್ಗಳು ಆಶೆ ಇರಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ನಾನು ಮಾತು ಅನ್ನಿಸ್ತೇನೆ. ಏನೋ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ತೀನಿ. ಇದೇ ರೀತಿ ಪ್ರತಿಯೊಂದು ತಾಲೂಕಿನಲ್ಲೇ ಹೋಗ್ತೀವಿ. ಜೊತೆಗೆ ಎಲ್ಲ ಶಾಲಾ ಕಾಲೇಜುಗಳಿಗೂ ನಾವು ಶಿಕ್ಷಕ ಸಂಘದ ಅಧ್ಯಕ್ಷರುಗಳು ಎಲ್ಲ ಇದ್ದಾರೆ, ಫೆಡರಲ್ ನಾಯಕನಲ್ಲಿ ಸರ್ ಇದ್ದಾರೆ. ಇವೆಲ್ಲರೂ ನನಗೆ ಪ್ರೋತ್ಸಾಹಿಸ್ತಾರೆ. ಅವರು ಆರಿಸ್ಬರ್ತಾರೆ ಅನ್ನೋದು 100% ಸತ್ಯ. ಅದೇ ರೀತಿಯ ಆಶೀರ್ವಾದದಿಂದ ಬರ್ತಾರಂತ ಸತ್ಯ. ಆದರೆ ಈ ನನ್ನ ಒಂದು ಸಣ್ಣ ಮಾತನ್ನು ಅವ್ರು ನಡೆಸ್ಕೊಡೋದು. ಯಾಕಂದ್ರೆ ನಾನು ತಾಲೂಕು ಪಂಚಾಯತ್ ಫಸ್ಟ್ ಟೈಮ್ ಹೋದಾಗ ನನಗೇನೋ ಅನುಭವ ಇರಲಿಲ್ಲ. ನಾನು ರಾಜಕೀಯ ಮಾಡೋದು ಅಲ್ಲ. ಅದೇನೋ ಒಂದು 14 ಬಂದು ಹೋದೆ. ಒಂದ್ಸರಿ ನಮ್ಮ ಡ್ಯೂಟಿಗೆ ಹೋಗೋದು. ಅಲ್ಲಿ 5.5 ಎಕರೆ ಜಮೀನು ಕೊಡೋದು. ಅಲ್ಲಿ ಏನೋ ಕಮಾನ್ ಪೈಕಿ ಅವ್ರು ಕೊಟ್ಟರೆ ಅವ್ರು ಇವತ್ತು ಕೂಲಿ ಮಾಡ್ಕೊಂತಿರ್ತಾರೆ. ಇವತ್ತು 1 ಗುಂಟಿಗೆ 2 ಲಕ್ಷ ರೂಪಾಯಿ, 1 ಗುಂಟಿಗೆ 2 ಲಕ್ಷ ಅಲ್ಲಿ ಆ ಜಮೀನು. ಅವರು ಇವತ್ತು ಕೂಲಿ ಮಾಡ್ತಾರೆ. ಅದು ನನ್ನ ಗಮನಕ್ಕೆ ಬಂದಾಗ ನಾನು ಅವ್ರನ್ನ ಕರೆಸಿ ಅವ್ರನ್ನ ಸನ್ಮಾನ ಮಾಡಿ ಪ್ರತಿಯೊಂದು ಫಂಕ್ಷನ್, ಸರ್ಕಾರದ ಏನೋ ಒಂದು ಫಂಕ್ಷನ್ ಶಾಲೆಯಲ್ಲಿ ಇರುತ್ತೋ ಆ ಶಾಲೆಯಲ್ಲಿ ಅವ್ರನ್ನ ಕರೆಸಿ ಎಷ್ಟು ಸಾಧ್ಯ ಆಗಿದೆ ಅವ್ರಿಗೆ ಸನ್ಮಾನ ಮಾಡಿ, ಅವರು ಏನೊಂದು ಹಾರ ತುರಾಯಿ ಹಾಕಿದ್ರು ಅಷ್ಟೇ ಗೌರವಪೂರ್ವಕವಾಗಿ ಅವ್ರಿಗೊಂದು ಅಭಿನಂದನೆಗಳನ್ನು ಸಲ್ಲಿಸ್ಬೇಕಂತ ಈ ಶಾಲಾ ಮುಖ್ಯ ಉಪಾಧ್ಯಾಯರಿಗೆ ಹೇಳಿ, ಸಾರಥಿ ಮತ್ತು ದೀಟೂರು, ನನ್ನ ಕ್ಷೇತ್ರದೊಳಗೆ ಪುತ್ತೂರು, ಅಲ್ಲೆಲ್ಲ ಪುತ್ತೂರು ಒಳಗೆ ಒಂದು ಶಾಲೆನ ನಾನಿದ್ದಾಗ ಒಂದು ಹೋರಾಟ ಮಾಡಿ ಶಾಲೆ ಮಾಡಿದ್ದೇನೆ. ಅದನ್ನು ಮಾಡಬಾರ್ದು ಅಂತ ಕೆಲವರು ಶಾಸಕರು ಅದನ್ನು ಮಾಡಬಾರ್ದು ಅಂತ ಅದಕ್ಕೆ ಬೆಂಬಲವಾಗಿ ನಿಂತರೂ ಆ ಶಾಲೆ ಮಾಡೋದು. ನಾನು ಹೆಚ್ಚಿಗೆ ಓದಿಲ್ಲ, ಮುಂದಿನವರಾದರೂ ಓದಲಿ ಅನ್ನೋ ಒಂದು ದೃಷ್ಟಿಯಿಂದ 180 ಮಕ್ಕಳು ಇವತ್ತು ಓದ್ತಾರೆ ಅದು ಪುತ್ತೂರು ಶಾಲೆ. ಈಗ ಪುತ್ತೂರು ಮತ್ತು ಯಲ್ಲಾಪುರ ನಡುವೆ ಇದೆ ಆ ಶಾಲೆ. ಇವತ್ತು ಎಷ್ಟು ಅಭಿವೃದ್ಧಿ ಆಗಿದೆ ಅಂದರೆ 2 ಎಕರೆ 16 ಗುಂಟೆ ಜಮೀನಲ್ಲಿ ಇದೆ. ಅದು ನನ್ನ ಅವಧಿಯೊಳಗೆ ಬಂದಿತ್ತು ಸರ್ಕಾರದ ಆದೇಶ. ಏನಾದರೂ ಒಂದು ಸ್ಕೂಲ್ ಕಟ್ಟಬೇಕಂತ ಮಾಡಿದರೆ ಜಾಗ ಕೊಡಿಸಿದ್ರು. ಆ ಜಾಗ ಒಂದು ಹುಡುಕಿ ಅದನ್ನು ಮಾಡಿ ಕೋರ್ಟ್ಗೆಲ್ಲ ಅಡ್ಡಾಡಿ ಅದನ್ನು ಮಾಡಿಸಿದ್ರು. ಇವತ್ತು ಅದೇ ನನಗೆ ಒಂದು ಈ 73 ವರ್ಷ ಬದುಕ ಕಾರಣ ಏನಂದ್ರೆ ಅವರ ಆಶೀರ್ವಾದ, ಆ ಮಕ್ಕಳ ಆಶೀರ್ವಾದ, ಹಿರಿಯರ ಆಶೀರ್ವಾದದಿಂದ, ನನ್ನ ಒಂದು ಭಾವನೆಯಿಂದ ಯಾವುದೇ ಒಂದು ನನಗೆ ಗೊತ್ತಿರಲೇ ಇರಲಿ ಒಳ್ಳೆ ಕೆಲಸ ಮಾಡೋದು. ನನಗೆ ಗೊತ್ತಿಲ್ಲದ್ರೂ ಈ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲ, ಯಾಕಂದರೆ ಇರೋರೆಲ್ಲ ಬಿಡುಗಡೆ
ಹೀಗಾಗಿ ಏನು ಐತಿ ಹೇಳೋಕ್ಕಾಗಲ್ಲ. ಅದನ್ನು ನನ್ನ ಮಾತು ನೆನೆಸ್ಕೊಡ್ರಿ, ನೀವು ಆಗಿ ಬರಲಿ ಬರ್ದಾಗ ಅದು ಮುಂದಿನ ಬೆಳೀತಾರೆ. ಅದನ್ನು ನೀವು ಅದು ಒತ್ತಾಯ ಮಾಡಿ ಪ್ರೋತ್ಸಾಹ ಮಾಡೋದು ಅಂದರೆ ಅವ್ರಿಗೆ ಹಿರಿಯರನ್ನೆಲ್ಲ ನೆನೆಸ್ದಂಗೆ ಆಗ್ತದೆ ಅಂತ. ಇವತ್ತು ನೋಡ್ರಿ ಎಂಥ ಸೈಟ್ ಜ್ಞಾನ ಮಾಡಿರೋ ಕ್ಷೇತ್ರಗಳು ಇವತ್ತು ಯಾರು ಮಾಡೋಕ್ಕೆ ಸಾಧ್ಯ ಇದೆ ಹೇಳಿ? ಇವತ್ತು ಒಂದು ಇಂಚಿಗೆ ಹೊಡೆದಾಡ್ತಾರೆ ಇವತ್ತು. ಗೆಲ್ಸಿದ್ರು ಸರಿ ಗೆಲ್ಲಿಸ್ತಾ ಇದ್ರು ಸರಿ, ನಾವೊಂದು ಕಾರ್ಯ ಏನಂದ್ರೆ DDPI PO ಮುಖಾಂತರ ಶಾಲೆ ಯಾವ ಶಾಲೆಗೆ ಅದಕ್ಕೆ ಮೂಲ ಯಾರು ಕೊಟ್ಟರು, ಅವ್ರ ಹೆಸರೇನು, ಅವ್ರನ್ನೊಂದು ಫೋಟೋವನ್ನು ಆ ಶಾಲೆ ಒಳಗೆ ಹಾಕುವ ವ್ಯವಸ್ಥೆ ಮತ್ತು ಅವ್ರ ಫ್ಯಾಮಿಲಿ ವರ್ಷ ಅವರ ಮನೆಯಲ್ಲಿ ಅವ್ರ ಮನೆಯವ್ರು ಹೋಗ್ಬಿಟ್ಟು ಅವರ ಆ ಶಾಲೆ ಮಕ್ಕಳುಗಳಿಗೆ ಒಂದು ಕಂಡು ಮಾಡುವಂಥ ಒಂದು ವ್ಯವಸ್ಥೆ DDPI PO ಮುಖಾಂತರ ಆ ದಾಖಲೆ ತರಿಸೋ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನ. ಆತ್ಮೀಯರೇ, ಇಲ್ಲೇ ತನಕ ಈ ನಮ್ಮ ಕಾಸಾ ಚುನಾವಣೆಯ ಅಭ್ಯರ್ಥಿಯಾದಂಥ ಶಿವಕುಮಾರ್ ಅವರು ತಮ್ಮ ಕನಸನ್ನು ಬಿಚ್ಚಿಟ್ಟಿದ್ದಾರೆ. ನಿಜಕ್ಕೂ ಎಲ್ಲರಿಗೂ ಸಹಿತ ಸಂತೋಷ ವಿಚಾರ. ಸಾಧ್ಯ ಅಷ್ಟು ಕೆಲಸ ಆಗುತ್ತೆ ಅನ್ನೋದು ಸಹಿತ ಆಶ್ಚರ್ಯದ ವಿಷಯ. ಆತ್ಮೀಯರೇ, ಇವತ್ತಿನ ದಿವಸ ಹಲವಾರು ವಿಚಾರಗಳನ್ನು ಹೇಳಿದರು, ಅಲ್ಲಿರೋಂಥ ಸಮಸ್ಯೆಗಳನ್ನು ಹೇಳಿದರು. ಇವತ್ತು ಕಾಸಾಪ ಗ್ರೂಪ್ನಲ್ಲಿ ಯಾರಿದ್ದಾರೆ ಒಂದು ಉತ್ತಮವಾದಂಥ ಒಂದು ಸಂದೇಶ ಬಂದಿದೆ. ಜಾಣರು ಗುದ್ದಾಡಿದರೆ ಚರ್ಚೆ ಆಗುತ್ತದೆ, ದಡ್ಡರು ಚರ್ಚೆ ಮಾಡಿದರೆ ಗುದ್ದಾಟ ಆಗುತ್ತದೆ. ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಆ ರೀತಿ ಆಗಿರ್ಬೋದೇನೋ. ಅದನ್ನು ಮುಂದೆ ಈ ರೀತಿಯ ಎಲ್ಲ ಭಾಗದ ಅಭ್ಯರ್ಥಿಗಳು ಆರಿಸ್ಬರಲಿ ಹಾಗೂ ಅವರು ಎಲ್ಲ ವರ್ಗಗಳನ್ನು ಒಳಗೊಂಡಂತೆ ಅಂತ ಈ ಸಂದರ್ಭದಲ್ಲಿ ಚುನಾವಣಾ ಈ ಪ್ರಣಾಳಿಕೆ ಹೇಳಿದ್ದಾರೆ. ಅದೇ ಪ್ರಕಾರ ವೇದಿಕೆಯಿಂದಲೂ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅವರು ನಮ್ಗೆ ಗೊತ್ತಿಲ್ಲ, ನೀವು ಸೂಕ್ಷ್ಮ ಗಮನಿಸಿಲ್ಲ. ಒಬ್ಬರು ಮುಖ್ಯೋಪಾಧ್ಯಾಯರು ಇವತ್ತು ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಖ್ಯಾತ ವರ್ತಕರು ಹಾಗೂ ರಾಜಕಾರಣಿ, ಯುವ ರಾಜಕಾರಣಿ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಅನುಭವವನ್ನು ಹೊಂದಿರೋಂಥ ಯಜಮಾನರು ಹಾಗೂ ರಾಜಕಾರಣಿಯೂ ಸಹಿತ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಖ್ಯಾತ ವೈದ್ಯರನ್ನೂ ಸಹಿತ ವೇದಿಕೆ ಮೇಲಿದ್ದಾರೆ. ಅಲ್ಲೇ ಅವರು ಗೊತ್ತಿದ್ದ ಹಾಗೆ ಎಲ್ಲ ರೀತಿಯ ಒಳಗೊಂಡಂತೆ ಎಲ್ಲ ವರ್ಗಗಳನ್ನು ಒಳಗೊಂಡಂತೆ ಅಂತ ಹೇಳಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಆತ್ಮೀಯರೇ, ಇಲ್ಲಿ ನನ್ನೊಂದು ಮಾತು ವಿಶೇಷವಾಗಿ ಇಲ್ಲಿರೋಂಥ ಶಿಕ್ಷಕರಿಗೆ ನಾನು ನೋಡಿದಂತೆ, ನನ್ನ ಮಕ್ಕಳ ವಿದ್ಯಾಭ್ಯಾಸ, ಅವರ ಸಹಪಾಠಿಗಳ ವಿದ್ಯಾಭ್ಯಾಸ ನೋಡಿದಂತೆ ಏನಾಗಿದೆ ಅಂತ ಅಂದರೆ, ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ. ಕನ್ನಡ ಮಾಧ್ಯಮದಲ್ಲಿ ಹೆಚ್ಚು ಅಂಕಗಳನ್ನು ನಿಮ್ಮ ಶಾಲೆ ಒಳಗೆ ತೆಗೆದುಕೊಂಡಿರ್ತಾರೆ. ಸ್ವಲ್ಪ ನೀವು ವಿಶೇಷವಾಗಿ ಅಲ್ಲಿ ಗಮನಿಸಿದರೆ ಹೆಚ್ಚು ಅಂಕ ಯಾರು ತಗೊಂಡಿದ್ದಾರೆ ಅಂತ ಹೇಳಿ ಗಮನಿಸಿ ಆ ಮಾರ್ಕ್ಸ್ ಕಾರ್ಡನ್ನು ನೀವು ಸೂಕ್ಷ್ಮವಾಗಿ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿರುವಂಥ ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ 1-2 ಮಾರ್ಕ್ಸ್ ಹೆಚ್ಚಿಗೆ ತೆಗೆದಿರ್ತಾರೆ, ಕನ್ನಡದಲ್ಲಿ 1-2 ಮಾರ್ಕ್ಸ್ ಕಮ್ಮಿ ತೆಗೆದಿರ್ತಾರೆ. ಅದೇ ರೀತಿ ಆಂಗ್ಲ ಮಾಧ್ಯಮ ವಿಶೇಷವಾಗಿ CBSE ಅಲ್ಲಿ ನಾವು ಹೋದಾಗ ಅಲ್ಲಿಯೂ ಸಹಿತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ನಾವು ಗಮನಿಸಿದಾಗ ಅವರು ಓದಿರೋದು CBSE ಆಂಗ್ಲ ಮಾಧ್ಯಮ, ಆದರೆ ಅಲ್ಲಿ ಕನ್ನಡನ ಹೆಚ್ಚಿಗೆ ತೆಗೆದಿದ್ದಾರೆ, ಇಂಗ್ಲೀಷ್ ಕಡಿಮೆ ತೆಗೆದಿದ್ದಾರೆ. ಇದು ಯಾಕೆ ಆಗ್ತಾಯಿದೆ ಅಂತ ಹೇಳಿ ನೀವು ಶಿಕ್ಷಕರು ಇದು ಒಂದು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಕನ್ನಡದಲ್ಲಿ ಹೆಚ್ಚಿನ ಅಂಕಗಳು ಬರಬೇಕು, ಇಂಗ್ಲೀಷ್ ಹೆಚ್ಚಿಗೆ ಬಂದರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಹೆಚ್ಚಿಗೆ, ಆಂಗ್ಲ ಭಾಷೆಯ ಮಾರ್ಕ್ಸ್ ಕಡಿಮೆ. ಮತ್ತು ಅವರು ನಿಮ್ಮ ಶಾಲೆಯ ಕೆಲವೇ ಪ್ರತಿಭಾವಂತ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿಯ ಮಾರ್ಕ್ಸ್ ಪಟ್ಟಿ ಒಳಗಿರ ಅಂತ. ಅದೇ ರೀತಿ CBSE ಒಳಗಡೆ ಅದೇ ರೀತಿ ಒಂದಾಗಿದೆ. ಅಲ್ಲಿನೂ ಸಹಿತ ಆ CBSE ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಆದರೆ ಅಂಕಪಟ್ಟಿ ಒಳಗಡೆ ಅವರು ಆಂಗ್ಲ ಮಾಧ್ಯಮದವರು ಆದರೆ ಆಂಗ್ಲ ಭಾಷೆಯಲ್ಲಿ ಕಡಿಮೆ ತೆಗೆದಿದ್ದಾರೆ. ಆಪ್ಷನಲ್ ಸಬ್ಜೆಕ್ಟ್ ಆದಂಥ ಕನ್ನಡದ ಮಾಧ್ಯಮದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾರೆ. ಇದು ಮುಂದಿನ ದಿನದಲ್ಲಿ ವಿದ್ಯಾರ್ಥಿಗಳ ಮೇಲೆ ಬೇರೆ ರೀತಿಯ ಪ್ರಭಾವ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಇದನ್ನು ತಾವುಗಳು ಇಲ್ಲಿ ಬಂದಂಥ ಎಲ್ಲ ಶಿಕ್ಷಕರು ನಿಮ್ಮ ಶಾಲೆ ಒಳಗಡೆ ಆ ರೀತಿಯ ಒಂದು ಸೂಕ್ಷ್ಮತೆಯನ್ನು ಗಮನಿಸಿ ಮುಂದಿನ ದಿನದಲ್ಲಿ ನೀವು DDPI ಆಫೀಸ್ ಇರ್ಬೋದು, BO ಆಫೀಸ್ ಇರ್ಬೋದು, ಈ ರೀತಿ ಕಾಸಾಪ ಕಾರ್ಯಕ್ರಮದಲ್ಲಿ ಇರ್ಬೋದು, ಎಲ್ಲ ವೇದಿಕೆ ಒಳಗೆ ಚರ್ಚೆ ಮಾಡ್ತಾ ಏನು ಸಮಸ್ಯೆ ಇದೆ, ಓದ್ತಾ ಇರೋಂಥ ಈ ಮಾಧ್ಯಮ
ಆದರೆ ಎರಡನೇ ಭಾಷೆಯಲ್ಲಿ ಮಾರ್ಕ್ಸ್ ಹೆಚ್ಚಿಗೆ ಇದು ಯಾಕೆ ಆಗ್ತಾಯಿದೆ ಅನ್ನೋದನ್ನು ತಾವು ಪರಿಗಣಿಸಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಎಲ್ಲರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಇವತ್ತು ಬಂದಿರೋಂಥ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಸಹಿತ ಇವತ್ತಿನಿಂದ ಈ ಕ್ಷಣದಿಂದ ನಾವು ಶಿವಕುಮಾರ್ ಸರ್ ಪರವಾಗಿ ಈ ಒಂದು ಚುನಾವಣೆಗೆ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ನಾವು ಪ್ರಾರಂಭ ಮಾಡೋಣ. ಬರುವಂಥ 21ನೇ ತಾರೀಕಿಗೆ ಪ್ರತಿಯೊಬ್ಬ ಚುನಾವಣೆಗೆ ಯಾರ್ಯಾರು ಅಜೀವ ಸದಸ್ಯರಿದ್ದಾರೆ ಅವರಷ್ಟು ಸಹಿತ ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಭಾಗ ಆಗುವಂಥ ಜವಾಬ್ದಾರಿ ಇವತ್ತು ನಾವು ಇಲ್ಲಿ ಯಾರು ಸೇರಿದರೆ ನಮ್ಮ ಮೇಲಿದೆ. ನಾವು ತಿಳಿಸ್ಬೇಕು, ಅದನ್ನು ಗಳಿಸ್ಬೇಕು, ಅತಿ ಹೆಚ್ಚು ಮತದಾನ ಆಗಬೇಕು. ಕಸಾಪದಲ್ಲಿ ಅಭ್ಯರ್ಥಿ ಯಾರಿಗಾರೋ ಓಟ್ ಹಾಕಲಿ, ಆದರೆ ಯಾರು ಅದಕ್ಕೆ ಅಜೀವ ಸದಸ್ಯರಿದ್ದಾರೋ ಅವ್ರು ಅಷ್ಟು ಬಂದು ಅತಿ ಹೆಚ್ಚು ಮತದಾನ ಆಗಬೇಕು. ಇನ್ನೊಂದು ತಾವೆಲ್ಲರೂ ಶಿಕ್ಷಕರು ಇನ್ನೊಂದು ಮಾಹಿತಿಯನ್ನು ಕೊಡಬೇಕು. ಈ ಕಸಾಪ ಚುನಾವಣೆ ಒಳಗೆ ಒಬ್ಬ ವ್ಯಕ್ತಿ ಎರಡೆರಡು ಓಟ್ ಹಾಕಬೇಕು. ಇದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಒಂದು ಜಿಲ್ಲಾ ಅಭ್ಯರ್ಥಿ, ಒಂದು ರಾಜ್ಯದ ಅಭ್ಯರ್ಥಿ. ಇದನ್ನು ಒಂದು ಸ್ವಲ್ಪ ನಾವು ಸೂಕ್ಷ್ಮವಾಗಿ ನೀವು ಅಲ್ಲಿ ಒಂದು ಅಂಶ ಹೇಳಬೇಕು ಅನಿಸಿ. ಈಗ ಭಾಳಷ್ಟು ಜನ ಒಂದು 30-40 ವರ್ಷದ ಹಿಂದೆ ಸತ್ತು ಇರೋರು ಅದರಲ್ಲೂ ಹಾಗೇ ಇದೆ. ಅದನ್ನು ತೆಗಿಲಿಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕಾಗಿದೆ. ಈಗ ನಾಳೆ ಚುನಾವಣೆಗೆ ಬರ್ತಾರಲ್ಲ, 40 ಎಂಟ್ರಿ ಒಳಗೆ ಪ್ರತಿ ಬೂತಿಗೆ ಒಂದು ಐಡೆಂಟಿ ಕಾರ್ಡ್, ಏನೋ ಆಧಾರ್ ಕಾರ್ಡ್ ನೋಡಿಬಿಟ್ಟು ಅವ್ರದೇ ಆಧಾರ್ ಕಾರ್ಡ್ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಒಳಗೆ ಬಿಡೋಂಗಾಗ್ಬಿಟ್ರೆ ಎತ್ತಾಗಿರೋದು ಯಾರು ಬರೋದು. ಭಾಳ ಜನ ಯಾರೋ ಕಲ್ಲಪ್ಪ ಸತ್ತಿರ್ತಾನೆ, ಮಲ್ಲಪ್ಪ ಬಂದು ಫೋನ್ ಹಾಕ್ತಾರೆ, ಓಟ್ ಹಾಕ್ತಾರೆ. ಇಲ್ಲಿ ಯಾರಿಗೂ ಯಾರು ಅನ್ನೋದು ಗೊತ್ತಿರೋದೇ ಅದೊಂದು ನಡೀತಾ ಇದೆ. ಭಾಳಷ್ಟು ವರ್ಷದ ಆಗಿದೆ. ಇಲ್ಲ ಅದು ಕೆಲವು ಇಲ್ಲ, ಅದನ್ನು ಗಮನಿಸಲ್ಲ. ಭಾಳ ಕಡೆಗೆ ಇದು ನೋಡ್ತಾರೆ, ಅದಕ್ಕೆ ತೋರಿಸ್ತಾರೆ ಇದು ಅಂತೇಳಿ. ಅದು ಹೌದಾ ಇಲ್ವೋ ಅನ್ನೋದು ನೋಡೋದೇ. ಇವ್ರ ಹೆಸರು ತೋರಿಸ್ಕೊಂಡು ಬಂದ್ಬಿಡ್ತಾರೆ. ಅದೊಂದು ನಡೀತಾ ಇದೆ. ಭಾಳಷ್ಟು ಜನ ಸರ್, ಈಗ ಐಡೆಂಟಿಟಿ ಕಾರ್ಡ್ ಸಾಕಷ್ಟು ಜನ ಕಳ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರನ್ನ ಕೊಡಿಸೋದು ವ್ಯವಸ್ಥೆ ಇಲ್ಲ. ಅದು ಯಾವುದಾದ್ರೂ ಈಗ ಎಲೆಕ್ಷನ್ಗೆ ಏನು ತೆಗೆದಿಲ್ಲ ಅದೇ ಥರ ಐಡೆಂಟಿ ಕಾರ್ಡ್, ಏನೇ ಐಡೆಂಟಿ ಕಾರ್ಡ್ ಇದ್ದರೆ ಅದು ಒಳಗೆ ಬಿಡ್ತಾರೆ. ಮಾಡಲ್ಲ. ಈಗ ಕಸಾಪದಿಂದ ಐಡೆಂಟಿ ಕಾರ್ಡ್ ಕೊಟ್ಟಿದ್ದು ಎಲ್ಲ ಥರನೂ ಐಡೆಂಟಿ ಕಾರ್ಡ್ ಇದೆ. ಕೆಲವ್ರ ಹತ್ರ ಏನೋ ಅವ್ರು ಕಸಾಪ ಸದಸ್ಯರು ಇದ್ದಾರೆ, ಇಲ್ಲ ಅಜೀವ ಸದಸ್ಯರು ಅವ್ರಿಗೆ ಐಡೆಂಟಿ ಕಾರ್ಡ್ ಇವತ್ತಿಗೂ ಇಲ್ಲ. ಅವ್ರಿಗೆ ಏನಾದರೂ ಕೊಡಿಸ್ಲಿಕ್ಕೆ ಸಾಧ್ಯನಾ ಅಂತ. ಐಡೆಂಟಿ ಕಾರ್ಡ್ 3 ವರ್ಷ ಆಗಿರ್ಬೇಕು ಸರ್. ಹೀಗಾಗಿ 3 ವರ್ಷ ಆದರೆ ವೋಟ್ ಮಾಡೋ ಅಧಿಕಾರ ಇದೆ. ಹೀಗಾಗಿ ಅವ್ರಿಗೆಲ್ಲ ಕಾರ್ಡ್ ಬಂದಿರುತ್ತೆ. ಕೆಲವರು ಕಳ್ಕೊಂಡಿದ್ದಾರೆ. ಆ ರೀತಿ ವೋಟ್ ಲಿಸ್ಟ್ನಾಗ ಇದೆ ಅಂದರೆ ಆಮೇಲೆ ಅದೇ ಆಧಾರ ಮೇಲೆ ವೋಟ್ ಲಿಸ್ಟ್ ಒಳಗೆ ಅವ್ರ ಹೆಸರು ಇರುತ್ತೆ. ಬಟ್ ಆದರೆ ಅಲ್ಲಿ ಅವ್ರ ಕಾರ್ಡ್ ಕಳೆದ್ರಿಂದ ಅವ್ರಿಗೆ ಅವಕಾಶಗಳು ವಂಚಿತರಾಗುತ್ತೆ. ವೋಟರ್ ಲಿಸ್ಟ್ ಒಳಗೆ ಹೆಸರು ಇರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಜನರಲ್ ಎಲೆಕ್ಷನ್ ಫೋಟೋ ಸಿಸ್ಟಮ್ ಏನೇನು ಬಂದಿದೆ ನೀವು ಗೆದ್ದ ಮೇಲೆ ಒಂದು ಕೆಲಸ ಸರ್, ನೀವು ಗೆದ್ದ ಒಂದು ಕೆಲಸ ಮಾಡಿದ್ರೆ ಮುಂಚೆ ಕೊಟ್ಟ ಕಾರ್ಡು ಭಾಳ ಚೆನ್ನಾಗಿತ್ತು. ಹೌದು, ನಮ್ಮ ಹತ್ರ ಅದೇ ಕಾರ್ಡ್ ಇದೆ. ಈಗ ಕೊಟ್ಟಿರೋದು ಒಂದು ಪೇಪರ್ ತೆಗೆದ್ರೆ ಆ ಫೋಟೋ ಸರಿ ಬಂದಿರೋವರಿಗೆ ದಯಮಾಡಿ ಅದೊಂದು ವ್ಯವಸ್ಥೆ. ಹಿಂದಿನ ಅಧ್ಯಕ್ಷರು ಮಾಡಿಟ್ಟು 250 ರೂಪಾಯಿ ಇತ್ತು, ಇವಾಗ 1000 ಮಾಡಿಬಿಟ್ಟು ಕೊಡುವಂತ 250 ಇತ್ತು. ಭಾಳ ಬದಲಾವಣೆ ಆಗ್ತಾ ಇದೆ. ಮುಂದೆ ಬರುವಂಥ ಕಮಿಟಿಗಳು ಮೊದಲು ಮಾಡೋ ಕೆಲಸ 250 ರೂಪಾಯಿ ಆದಿವಾಸಿ ಸದಸ್ಯರಾಗಬೇಕು. ಈಗ 500 ರೂಪಾಯಿ ಬರೀ ರಾಜ್ಯ ಸದಸ್ಯರು. ಇನ್ನು 500 ರೂಪಾಯಿ ಕೊಟ್ಟರೆ ಕನ್ನಡ ನುಡಿ ಪತ್ರಿಕೆ ಬರುತ್ತೆ ಅಂತ ಒಂದು ಹೊಸಾದ್ ಮಾಡಿದರೆ ಇದು ತಪ್ಪು, ಇದು ಮಾಡಬಾರ್ದು. ಇವೆರಡರ ವಿರುದ್ಧ ನಾವು ಹೋರಾಟ ಮಾಡೋದು ಬೇಡ. 250 ರೂಪಾಯಿ ಜಾಸ್ತಿ ಮಾಡಬೇಡ್ರಿ. ಜೊತೆಗೆ 3 ವರ್ಷ ಸಾಕು, 5 ವರ್ಷ ಮಾಡಿ